Hello students, today I am dealing with a new chapter, that is chapter 6, Anatomy of Flowering Plants. Anatomy is a branch of biology that deals with the study of internal structure of an organism. It is a branch of biology that deals with the study of internal structure of an organism. Plant anatomy is a branch of biology that deals with the study of internal structure of the plant. Internal structure of the plant. ಪ್ಲ್ಯಾಂಟ್ ಅನಾಟಮಿ ಅಂದರೆ ಏನಂತ ಹೇಳ್ತೀವಿ, ಪ್ಲ್ಯಾಂಟಿನ ಇಂಟರ್ನಲ್ ಸ್ಟ್ರಕ್ಚರನ್ನು ಸ್ಟಡಿ ಮಾಡುವಂಥ ಬ್ರ್ಯಾಂಚ್ ಅಂತೆ. ಇಂಟರ್ನಲ್ಲಿ ಈ ಪ್ಲ್ಯಾಂಟ್ ಯಾವುದರಿಂದ ಫಾರ್ಮೇಷನ್ ಆಗಿದೆ. ಸೊ ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಸ್. ಆಲ್ ಆರ್ಗ್ಯಾನಿಸಮ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ which is the basic and fundamental unit of an organism. Which is basic and fundamental unit of an organism. In angiosperm, distinct group of cell called tissues are present to perform specific function. In angiosperm, there are distinct group of cells called tissues are present to perform specific function. Study of these tissues are called as histology. Study of tissue are called as histology. A branch of biology that deals with the study of tissue is called as histology. ಈಗ ಎಲ್ಲ ಆರ್ಗ್ಯಾನಿಸಮ್ ಯಾವುದರಿಂದ ಆಗಿರುತ್ತಂತೆ, ಸೆಲ್ಸಿಂದ ಆಗಿರುತ್ತಂತೆ. ಸೆಲ್ಸ್ ಅನ್ನೋದು ಒಂದು ಆರ್ಗ್ಯಾನಿಸಮಿನ ಬೇಸಿಕ್ ಮತ್ತು ಫಂಡಮೆಂಟಲ್ ಯೂನಿಟ್. ಈಗ ಈ ಆಂಜಿಯೋಸ್ಪರ್ಮಲ್ಲಿ ಸ್ಪೆಸಿಫಿಕ್ ಅಥವಾ ಡಿಸ್ಟಿಂಕ್ಟ್ ಏನಂತ ಹೇಳ್ತೀವಿ, ಸೆಲ್ಲಿನ ಗುಂಪಿರತ್ತಂತೆ. ಅವನ್ನು ನಾವು ಟಿಶ್ಯೂ ಅಂತ ಕರಿತೀವಿ. ಈ ಟಿಶ್ಯೂ ಏನು ಮಾಡುತ್ತೆ, ಸ್ಪೆಸಿಫಿಕ್ ಫಂಕ್ಷನನ್ನು ಪರ್ಫಾರ್ಮ್ ಮಾಡುತ್ತೆ. ಕೆಲವೊಂದು ಟಿಶ್ಯೂಸ್ ಏನು ಮಾಡುತ್ತೆ, ಸಪೋರ್ಟನ್ನು ಕೊಡುತ್ತೆ. ಕೆಲವೊಂದು ಟಿಶ್ಯೂಸ್ ಏನು ಮಾಡುತ್ತೆ, ಪ್ರೊಟೆಕ್ಷನ್ ಕೊಡುತ್ತೆ. ಕೆಲವೊಂದು ಟಿಶ್ಯೂಸ್ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಕೆಲವೊಂದು ಟಿಶ್ಯೂಸ್ ವಾಟ್ರನ್ನು ಕಂಡಕ್ಟ್ ಮಾಡುತ್ತೆ. ಕೆಲವೊಂದು ಫುಡ್ಡನ್ನು ಕಂಡಕ್ಟ್ ಮಾಡುತ್ತೆ. ಹೀಗೆ ಡಿಸ್ಟಿಂಕ್ಟ್ ಏನಿರುತ್ತಂದರೆ ಗ್ರೂಪ್ ಆಫ್ ಸೆಲ್ಸ್ ಇರುತ್ತೆ, ಅವನ್ನು ನಾವು ಟಿಶ್ಯೂಸ್ ಅಂತ ಹೇಳ್ತೀವಿ. ಅವು ಸ್ಪೆಸಿಫಿಕ್ ಫಂಕ್ಷನನ್ನು ಕ್ಯಾರಿ ಔಟ್ ಮಾಡುತ್ತೆ. ಸೊ ಈ ಟಿಶ್ಯೂವನ್ನು ಸ್ಟಡಿ ಮಾಡುವಂಥ ಬ್ರ್ಯಾಂಚಿಗೆ ನಾವು ಹಿಸ್ಟಾಲಜಿ ಅಂತ ಕರಿತೀವಿ. ಏನಂತ ಕರಿತೀವಿ, ಹಿಸ್ಟಾಲಜಿ. Tissue is a group of cells having common origin and function. Tissues are the group of cells having common origin and function. Based on the capability of cell division, the plant tissues are mainly two types, that is meristematic tissue and permanent tissue. ಟಿಶ್ಯೂ ಅಂದರೆ ಏನಂತೆ, ಗ್ರೂಪ್ ಆಫ್ ಸೆಲ್ ಅಂತೆ. ಅದಕ್ಕೆ ಕಾಮನ್ ಆರಿಜಿನ್ ಇರುತ್ತೆ ಮತ್ತು ಅವು ಕಾಮನ್ ಫಂಕ್ಷನನ್ನು ಪರ್ಫಾರ್ಮ್ ಮಾಡುತ್ತಂತೆ. ಈಗ ಪ್ಲ್ಯಾಂಟ್ ಟಿಶ್ಯೂಸನ್ನು ಮೇಯ್ನಾಗಿ ಎರಡು ಗ್ರೂಪಲ್ಲಿ ಡಿವೈಡ್ ಮಾಡ್ತೀವಿ. ಯಾವ ಬೇಸಿಸಲ್ಲಿ, ಹೇಗವು ಸೆಲ್ಲನ್ನು ಡಿವೈಡ್ ಮಾಡುತ್ತೆ, ಅವು ಆ್ಯಕ್ಟಿವ್ಲಿ ಸೆಲ್ಲನ್ನು ಡಿವೈಡ್ ಮಾಡುತ್ತೋ ಅಥವಾ ಸೆಲ್ ಡಿವಿಷನ್ ಸ್ಟಾಪ್ ಆಗುತ್ತೋ ಅದರ ಬೇಸಿಸ್ ಮೇಲೆ ಏನಂತೆ ಎರಡು ಗ್ರೂಪ್ ಆಫ್ ಪ್ಲ್ಯಾಂಟ್ ಟಿಶ್ಯೂಸ್ ಇದೆ. ಅವು ಯಾವುದು, ಮೆರಿಸ್ಟಮ್ಯಾಟಿಕ್ ಮತ್ತು ಪರ್ಮನೆಂಟ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆ್ಯಂಡ್ ಪರ್ಮನೆಂಟ್ ಟಿಶ್ಯೂ. ಫಸ್ಟ್ ಆಫ್ ಆಲ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆರ್ ಮೆರಿಸ್ಟೆಮ್ಸ್. ಇನ್ ಗ್ರೀಕ್, ಮೆರಿಸ್ಟೋಸ್ ಮೀನ್ಸ್ ಡಿವಿಸಿಬಲ್. ಇನ್ ಗ್ರೀಕ್, ಮೆರಿಸ್ಟೋಸ್ ಮೀನ್ಸ್ ಡಿವಿಸಿಬಲ್. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ is nothing but it is a group of undifferentiated cells which has the ability to continuously dividing. It is a group of undifferentiated cells which has the ability to continuously dividing. Which has the ability to continuously dividing. So these tissues where active cell division and growth occurs. In these tissues, active cell division and growth occurs. They are always present in the region of growth, that is meristem. Meristem is a region on plant where growth is restricted. Where growth is restricted. So based on the position, these meristems are three different types: apical, intercalary and secondary or lateral meristem. ಸೊ ಈಗ ಏನಂತ ಹೇಳ್ತೀವಿ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನಿದೆ ಅಲ್ವಾ, ಅವು ಎಲ್ಲಿ ಪ್ರೆಸೆಂಟ್ ಇರುತ್ತಂತೆ, ಗ್ರೋತಿನ ರೀಜನಲ್ಲಿ. ಪ್ಲ್ಯಾಂಟಿನ ಗ್ರೋತ್ ಎಲ್ಲಿ ರೆಸ್ಟ್ರಿಕ್ಟ್ ಆಗಿರುತ್ತೆ ಅಂತ ಹೇಳ್ತೀವಿ, ಈ ಮೆರಿಸ್ಟಮ್ ಅಥವಾ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ರೆಸ್ಟ್ರಿಕ್ಟ್ ಆಗಿರುತ್ತಂತೆ. ಈ ಟಿಶ್ಯೂ ಏನಿರುತ್ತಂತೆ ಆ್ಯಕ್ಟಿವ್ಲಿ ಡಿವೈಡ್ ಆಗ್ತಾ ಇರುತ್ತಂತೆ ಮತ್ತು ಈ ರೀಜನಲ್ಲಿ ಗ್ರೋತ್ ಆಕ್ಕರ್ ಆಗುತ್ತೆ ಅಂತ ಹೇಳ್ತೀವಿ.
ಈ ಮೆರಿಸ್ಟೋಸ್ ಅಂದರೆ ಡಿವಿಸಿಬಲ್ ಅಂತೆ. ಗ್ರೀಕಲ್ಲಿ ಮೆರಿಸ್ಟೋಸ್ ಅಂದರೆ ಡಿವಿಸಿಬಲ್, ಅವು ಡಿವೈಡ್ ಆಗ್ತಾ ಇರುತ್ತೆ. ಅರ್ಥ ಆಗುತ್ತಾ? ಈಗ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತಂದರೆ ಸೆಲ್ಲಿನ ಗ್ರೂಪ್ ಅಂತೆ. ಯಾವ ಸೆಲ್ಲಿಂದು ಆ ಸೆಲ್ಲನ್ನು ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಅವೆಲ್ಲ ಒಂದೇ ರೀತಿ ಇರುತ್ತೆ, ಡಿಫ್ರೆನ್ಷಿಯೇಟ್ ಮಾಡೋಕ್ಕಾಗಲ್ಲ. ಮತ್ತು ಅದಕ್ಕೆ ಏನು ಎಬಿಲಿಟಿ ಇರುತ್ತಂತೆ, ಕಂಟಿನ್ಯೂಯಸ್ ಆಗಿ ಡಿವೈಡ್ ಆಗ್ತಾ ಇರೋದು. ಅವು ರ್ಯಾಪಿಡಾಗಿ ಏನಾಗ್ತಿರತ್ತಂತೆ, ಡಿವೈಡ್ ಆಗ್ತಾ ಇರತ್ತಂತೆ. ಬೇಸ್ಡ್ ಆನ್ ದಿ ಪೊಸಿಷನ್ ಏನಂತೆ, ಈ ಮೆರಿಸ್ಟಮ್ಸ್ 3 ಡಿಫ್ರೆಂಟ್ ಟೈಪ್ಸ್ ಅಂತೆ. ಒಂದು ಅಪಿಕಲ್, ಸೆಕೆಂಡ್ ಒನ್ ಇಂಟರ್ ಕ್ಯಾಲರಿ, ಥರ್ಡ್ ಒನ್ ಲ್ಯಾಟ್ರಲ್. ಈ ಲ್ಯಾಟ್ರಲ್ ಮೆರಿಸ್ಟಮ್ ಸೆಕೆಂಡರಿ ಮೆರಿಸ್ಟಮ್ ಕೂಡ ಹೌದು. ಸೊ 3 ಮೆರಿಸ್ಟಮ್ಸ್ ಯಾವ್ಯಾವುದಂತೆ, ಅಪಿಕಲ್, ಇಂಟರ್ ಕ್ಯಾಲರಿ ಆ್ಯಂಡ್ ಲ್ಯಾಟ್ರಲ್ ಮೆರಿಸ್ಟಮ್. First coming to apical meristem. These are the meristem occurs at the tip of root and shoot. They are present at the tip of root and shoot and responsible for the increase in the length of the plant body. That is nothing but it helps in the production of primary tissue. There are mainly 2 types, root apical meristem and shoot apical meristem. Root apical meristem, it occupies at the tip of the root. It occupies at the apex or tip of the root. It is responsible for increase in the length of the root. Second one is shoot apical meristem. It occupies the distant most region of the stem axis. Some cell left behind from this shoot apical meristem constitute the axillary bud. Axillary bud is the bud present in the axil of leaf and helps in development of branches. ಸೊ ಈಗ ಅಪಿಕಲ್ ಮೆರಿಸ್ಟಮ್ ಅಂದರೆ ಏನಂತ ಹೇಳ್ತೀವಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಪೆಕ್ಸಲ್ಲಿ ಪ್ರೆಸೆಂಟ್ ಇರುವಂಥದ್ದು, ಟಿಪ್ಪಲ್ಲಿ ಅಪೆಕ್ಸಲ್ಲಿ ಪ್ರೆಸೆಂಟ್ ಇರುವಂಥದ್ದಕ್ಕೆ ನಾವು ಅಪಿಕಲ್ ಮೆರಿಸ್ಟಮ್ ಅಂತ ಕರಿತೀವಿ. ಯಾವುದ್ರ ಅಪೆಕ್ಸಲ್ಲಿ ಇರುತ್ತಂತೆ, ಶೂಟ್ ಮತ್ತು ರೂಟಿನ ಅಪೆಕ್ಸಲ್ಲಿರುತ್ತೆ. ಶೂಟಿನ ಅಪೆಕ್ಸಲ್ಲಿರೋದು ಶೂಟ್ ಅಪಿಕಲ್ ಮೆರಿಸ್ಟಮ್, ರೂಟಿನ ಅಪೆಕ್ಸಲ್ಲಿರೋದು ರೂಟ್ ಅಪಿಕಲ್ ಮೆರಿಸ್ಟಮ್. ಈ ರೂಟಿನ ಟಿಪ್ಪಲ್ಲಿರುವಂಥ ಮೆರಿಸ್ಟಮಿಗೆ ನಾವು ರೂಟ್ ಅಪಿಕಲ್ ಮೆರಿಸ್ಟಮ್ ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತೆ, ರೂಟಿನ ಲೆಂತ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತಂತೆ. ಅದೇ ಶೂಟ್ ಅಪಿಕಲ್ ಮೆರಿಸ್ಟಮ್ ಶೂಟಿನ ಲೆಂತ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದು ಪ್ಲ್ಯಾಂಟ್ ಆಕ್ಸಿಸ್ಸಿನ ಡಿಸ್ಟಿಂಕ್ಟ್ ಪೊಸಿಷನಲ್ಲಿ ಪ್ರೆಸೆಂಟ್ ಇರುತ್ತೆ. ಕೆಲವೊಂದು ಶೂಟ್ ಅಪಿಕಲ್ ಮೆರಿಸ್ಟಮ್ ಅಲ್ಲೇ ಬಿಟ್ಟು ಹೋಗಿಬಿಡತ್ತೆ, ಹಿಂದ್ಗಡೆ ಬಿಟ್ಟು ಹೋಗಿಬಿಡತ್ತೆ. ಅವು ಎಲ್ಲಿ ಪ್ರೆಸೆಂಟ್ ಇರುತ್ತೆ, ಈ ಲೀಫಿನ ಎಕ್ಸೈಲಲ್ಲಿ ಪ್ರೆಸೆಂಟ್ ಇದ್ದು ಬ್ರಾಂಚಸ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಅವನ್ನು ನಾವು ಎಕ್ಸಿಲರಿ ಬಡ್ ಅಂತ ಹೇಳ್ತೀವಿ. ಎಕ್ಸಿಲರಿ ಬಡ್ ಅಂದರೆ ಬಡ್ ಅಂತೆ, ಅವು ಎಲ್ಲಿರುತ್ತೆ, ಲೀಫಿನ ಎಕ್ಸೈಲಲ್ಲಿರುತ್ತೆ ಮತ್ತು ಬ್ರಾಂಚಸ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಇವು ನಥಿಂಗ್ ಬಟ್ ಏನಂತೆ, ಈ ಶೂಟ್ ಅಪಿಕಲ್ ಮೆರಿಸ್ಟಮ್ ಕೆಲವೊಂದು ಸೆಲ್ಸನ್ನು ಅಲ್ಲಲ್ಲೇ ಬಿಟ್ಟು ಹೋಗಿರತ್ತಲ್ವ, ಅವನ್ನೇ ನಾವೇನಂತ ಹೇಳ್ತೀವಿ, ಎಕ್ಸಿಲರಿ ಬಡ್ ಅಂತ ಕರಿತೀವಿ. Second is intercalary meristem. Second one is intercalary meristem. This is the meristem present between permanent tissues. Mature or permanent tissues. They occur in grass and regenerate parts removed by grazing of herbivores. They are occur in grasses and regenerate the part removed by grazing of herbivores. This helps in increase in the length of the organ in which they are present. They usually present just above the nodal region and at the base of the leaf. Present at the base of the leaf and helps in the increase of the length of the organ in which they are present. In monocots or grass, they helps in regenerating the part removed by grazing of herbivores. ಈಗ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಎಲ್ಲಿರುತ್ತಂತೆ,
ಪರ್ಮನೆಂಟ್ ಟಿಶ್ಯೂವಿನ ಮಧ್ಯದಲ್ಲಿ ಇರುತ್ತಂತೆ, ಅಥವಾ ಮ್ಯಾಚೂರ್ ಟಿಶ್ಯೂವಿನ ಇನ್ ಬಿಟ್ವೀನ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಇವು ಮೇನಾಗಿ ಈ ನೋಡಲ್ ರೀಜನಿನ ಸ್ವಲ್ಪ ಮೇಲ್ಗಡೆ ಇರುತ್ತಂತೆ, ಜೊತೆಗೆ ಈ ಲೀಫಿನ ಬೇಸ್ ಹತ್ರ ಇರುತ್ತಂತೆ. ಎಲ್ಲಿ ಪ್ರೆಸೆಂಟ್ ಇರುತ್ತಂತೆ? ಲೀಫಿನ ಬೇಸ್ ಹತ್ರ. ಇದು ಮೇನ್ಲಿ ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತೆ? ಎಲ್ಲದು ಪ್ರೆಸೆಂಟ್ ಇರುತ್ತಲ್ವ ಆ ಆರ್ಗನಿನ ಲೆಂತ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಗ್ರಾಸಸ್ಸಲ್ಲಿ ಇರುವಂಥ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಈ ಹರ್ಬಿವರಸ್ ಅನಿಮಲ್ಸ್ ಏನಿರುತ್ತಲ್ವ, ಗ್ರಾಸ್ ತಿಂದಾದ ನಂತರ ಅದನ್ನು ಪುನಃ ಹುಟ್ಟೋದಕ್ಕೆ, ರೀಜನ್ರೇಟ್ ಮಾಡೋದಕ್ಕೆ ಈ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಹೆಲ್ಪ್ ಮಾಡುತ್ತಂತೆ. ಅಪಿಕಲ್ ಆ್ಯಂಡ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಆರ್ ದಿ ಪ್ರೈಮರಿ ಮೆರಿಸ್ಟಮ್ because they appear in early in a plant and they are responsible for the primary growth of the plant. They are responsible for the primary growth of the plant. During that specific region of the apical meristem produces dermal tissue, that means epidermal tissue, ground tissue and vascular tissues. ಈ ಅಪಿಕಲ್ ಮತ್ತು ಇಂಟರ್ ಕ್ಯಾಲರಿ ಮೆರಿಸ್ಟಮನ್ನು ನಾವು ಪ್ರೈಮರಿ ಮೆರಿಸ್ಟಮ್ ಅಂತ ಕರಿತೀವಂತೆ, ಯಾಕಂದರೆ ಇವು ಪ್ಲ್ಯಾಂಟಿನ ಅರ್ಲಿ ಸ್ಟೇಜಲ್ಲಿ ಡೆವಲಪ್ ಆಗುತ್ತಂತೆ. ಮತ್ತೇನಂತ ಹೇಳ್ತೀವಿ, ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತೆ? ಪ್ಲ್ಯಾಂಟಿನ ಪ್ರೈಮರಿ ಗ್ರೋತಿಗೆ, ಅಂದರೆ ಲೆಂತ್ ವೈಸ್ ಗ್ರೋತಿಗೆ ಹೆಲ್ಪ್ ಮಾಡುತ್ತಂತೆ. ಜೊತೆಗೆ ಈ ಅಪಿಕಲ್ ಮೆರಿಸ್ಟಮ್ ಸ್ಪೆಸಿಫಿಕ್ ರೀಜನ್, ಈ ಅಪಿಕಲ್ ಮೆರಿಸ್ಟಮಿನ ಸ್ಪೆಸಿಫಿಕ್ ರೀಜನ್ ಯಾವುದು ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ? ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್, ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮತ್ತು ವ್ಯಾಸ್ಕುಲಾರ್ ಟಿಶ್ಯೂ ಸಿಸ್ಟಮ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಥರ್ಡ್ ಒನ್ ಇಸ್ ಲ್ಯಾಟ್ರಲ್ ಮೆರಿಸ್ಟಮ್. Lateral meristem is a secondary meristem. This meristem occupies at the mature region of the root and shoot. It occupies a mature region of the root and shoot. So meristem present at the lateral side of the permanent tissue. It present at the lateral side of the permanent tissue. It helps in the diameter wise increase or girth wise increase of the organ. Diameter or girth wise increase of the organ. They are the cylindrical meristem present in gymnosperms and dicots. They are absent in monocots. Example for this lateral meristem are vascular cambium and cork cambium. In vascular cambium, again two types, intravascular cambium and intervascular cambium, responsible for the production of secondary tissues. ಸೊ ಈಗ ಲ್ಯಾಟ್ರಲ್ ಮೆರಿಸ್ಟಮ್ ಎಲ್ಲಿರುತ್ತಂತೆ? ಈ ಪರ್ಮನೆಂಟ್ ಟಿಶ್ಯೂವಿನ ಲ್ಯಾಟ್ರಲ್ ಸೈಡಲ್ಲಿ ಇರುತ್ತಂತೆ. ಇವು ಯೂಶ್ವಲಿ ಸಿಲಿಂಡ್ರಿಕಲ್ ಮೆರಿಸ್ಟಮ್ ಅಂತೆ. ಇವನ್ನು ನಾವು ಸೆಕೆಂಡರಿ ಮೆರಿಸ್ಟಮ್ ಅಂತ ಹೇಳ್ತೀವಿ, ಯಾಕಂದರೆ ಇದು ಸೆಕೆಂಡರಿ ಗ್ರೋತಿಗೆ ರೆಸ್ಪಾನ್ಸಿಬಲ್ ಅಂತೆ. ಸೆಕೆಂಡರಿ ಟಿಶ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತಂತೆ. ಯೂಶ್ವಲಿ ಜಿಮ್ನೋಸ್ಪರ್ಮ್ಸಲ್ಲಿ ಮತ್ತು ಡೈಕಾಟಲ್ಲಿ ಇರುತ್ತಂತೆ, ಮೊನೋಕಾಟಲ್ಲಿ ಅಬ್ಸೆಂಟ್ ಅಂತೆ. ಇದಕ್ಕೆ ಎಕ್ಸಾಂಪಲ್ ಯಾವುದಂತೆ? ವ್ಯಾಸ್ಕುಲಾರ್ ಕೇಂಬಿಯಮ್ ಮತ್ತು ಕಾರ್ಕ್ ಕೇಂಬಿಯಮ್ ಅಂತೆ. ಈ ಲ್ಯಾಟ್ರಲ್ ಮೆರಿಸ್ಟಮ್ ಯಾವುದಕ್ಕೆ ರೆಸ್ಪಾನ್ಸಿಬಲ್ ಅಂತೆ? ಡಯಾಮೀಟರ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ, ಗರ್ತ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ ರೆಸ್ಪಾನ್ಸಿಬಲ್ ಅಂತೆ. ಅಪಿಕಲ್ ಮತ್ತು ಇಂಟರ್ ಕ್ಯಾಲರಿ ಮೆರಿಸ್ಟಮ್ ಲೆಂತ್ ವೈಸ್ ಇತ್ತು, ಇದು ಯಾವುದಕ್ಕಂತೆ? ಡಯಾಮೀಟರ್ ವೈಸ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತಂತೆ. ಅವೆರಡು ಪ್ರೈಮರಿ ಮೆರಿಸ್ಟಮ್ಸ್, ಇದು ಸೆಕೆಂಡರಿ ಮೆರಿಸ್ಟಮ್. Next, coming to permanent tissues or mature tissues. It is a group of differentiated and matured cells which lost the ability to divide. It is a group of differentiated and matured cells which lost the ability to divide. The cells produced by primary and secondary meristem become structurally and functionally specialized and lost the ability to divide. They are called as permanent tissues or matured tissues. Matured tissues are two types, simple and complex. Permanent tissues are two types, simple and complex. Simple permanent tissue, complex permanent tissue. ಈಗೇನಂತೆ ಪರ್ಮನೆಂಟ್ ಟಿಶ್ಯೂ ಅಂತಂದರೆ ಇಟ್ ಇಸ್ ಅ ಗ್ರೂಪ್ ಆಫ್ ಡಿಫ್ರೆನ್ಶಿಯೇಟೆಡ್
ಸ್ಪೆಷಲೈಸ್ಡ್ ಡಿಫ್ರೆನ್ಷಿಯೇಟೆಡ್ ಸೆಲ್ಸ್ ಅಂತೆ ಅವು, ಜೊತೆಗೆ ಮ್ಯಾಚುರ್ಡ್ ಸೆಲ್ಸ್ ಅಂತೆ. ಅದಕ್ಕೆ ಏನು ಅಬಿಲಿಟಿ ಇರಲ್ಲ ಅಂತೆ, ಡಿವೈಡ್ ಆಗುವಂಥ ಅಬಿಲಿಟಿ ಇರಲ್ಲ. ಈಗ ಈ ಪ್ರೈಮರಿ ಮತ್ತು ಸೆಕೆಂಡರಿ ಮೆರಿಸ್ಟೆಮ್ ಏನು ಸೆಲ್ಲನ್ನು ಫಾರ್ಮೇಷನ್ ಮಾಡಿತ್ತಲ್ವಾ, ಆ ಸೆಲ್ ಸ್ಟ್ರಕ್ಚರಲಿ ಮತ್ತು ಫಂಕ್ಷನಲಿ ಸ್ಪೆಷಲೈಸ್ಡ್ ಆಗುತ್ತಂತೆ ಮತ್ತು ತನ್ನ ಡಿವೈಡ್ ಆಗುವಂಥ ಅಬಿಲಿಟಿನ ಬಿಟ್ಕೊಡುತ್ತಂತೆ. ಅವನ್ನು ನಾವು ಪರ್ಮನೆಂಟ್ ಸೆಲ್ಸ್ ಅಂತ ಹೇಳ್ತೀವಿ. ಈ ಪರ್ಮನೆಂಟ್ ಸೆಲ್ಲಿನ ಗ್ರೂಪಿಗೆ ನಾವು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಮೇಯ್ನಾಗಿ 2 ಟೈಪ್ ಅಂತೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಮತ್ತು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಸೊ ನೆಕ್ಸ್ಟ್ ಕಮಿಂಗ್ ಟು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. Simple permanent tissues are the tissues made up of only one type of cells. Made up of only one type of cells. That is, all cells are similar, both structurally and functionally. Both structurally and functionally. There are mainly 3 different types: parenchyma, collenchyma, and sclerenchyma. Parenchyma, para means alongside. Enchyma means infusion. Parenchyma means alongside infusion. Collenchyma, colla means glue, and enchyma means fusion. Glue infusion. And sclerenchyma, sclerosis means hard. Enchyma means infusion, hard infusion. ಓಕೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನಂತೆ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಎಲ್ಲ ಸೆಲ್ಸು ಏನಂತೆ ಸ್ಟ್ರಕ್ಚರಲಿ ಮತ್ತು ಫಂಕ್ಷನಲಿ ಸಿಮಿಲರ್, ಅಂದರೆ ಒಂದೇ ಟೈಪ್ ಆಫ್ ಸೆಲ್ಲಿಂದ ಫಾರ್ಮೇಷನ್ ಆದರೆ ಅದನ್ನು ನಾವು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಮೇಯ್ನಾಗಿ 3 ಡಿಫ್ರೆಂಟ್ ಟೈಪ್ಸ್ ಅಂತೆ, ಪ್ಯಾರೆನ್ಕೈಮಾ, ಕಾಲೆನ್ಕೈಮಾ ಮತ್ತು ಸ್ಕ್ಲೆರೆನ್ಕೈಮಾ. ಫಸ್ಟ್ ಕಮಿಂಗ್ ಟು ಪ್ಯಾರೆನ್ಕೈಮಾ. ಪ್ಯಾರೆನ್ಕೈಮಾ, it is a simple living non-mechanical tissue. Parenchyma means simple living non-mechanical tissue. Simple living non-mechanical tissue. It forms the major component within the organ. It forms the major component within the organ. Therefore, it is known as fundamental or ground tissue. Therefore, it is known as fundamental or ground tissue. Cells are isodiametric. Cells are isodiametric. Iso means same, almost same in diameter. Their shape varies greatly. Their shape varies greatly. They may be spherical, oval, round, polygonal, or elongated. Their cell wall is thin, made up of cellulose. Cells are closely packed or may be with small intercellular space. Cells are closely packed or with maybe have small intercellular space. Intercellular space means space between 2 cells. It is a space between 2 cells. Their main function is photosynthesis, storage, and secretion. Photosynthesis, storage, and secretion. So, this is the characteristic feature of simple parenchyma. There are 2 different parenchymas are present. They are called as specialized parenchyma. One is chlorenchyma, another one is arenchyma. Chlorenchyma means the parenchyma which consists of chloroplast, and it is present in mesophyll of leaf and helps in photosynthesis. Arenchyma means a specialized parenchyma which consists of large air spaces, and it is occurs in aquatic plants or hydrophytic plants, helps in providing buoyancy. So, ಪ್ಯಾರೆನ್ಕೈಮಾದ ಕ್ಯಾರೆಕ್ಟರ್ಸಿಗೆ ಬಂದರೆ ಏನಂತೆ, ಈ ಪ್ಯಾರೆನ್ಕೈಮಾ ಅನ್ನೋದು ಲೀವಿಂಗ್ ನಾನ್ ಮೆಕ್ಯಾನಿಕಲ್ ಟಿಶ್ಯೂ ಅಂತೆ. ಲೀವಿಂಗ್ ನಾನ್ ಮೆಕ್ಯಾನಿಕಲ್ ಟಿಶ್ಯೂ. ಪ್ಲ್ಯಾಂಟ್ ಬಾಡಿಯ ಮೇಜರ್ ಕಂಪೋನೆಂಟ್ ಯಾವುದು, ಈ ಪ್ಯಾರೆನ್ಕೈಮಾ ಅಂತ ಹೇಳ್ತೀವಿ. ಆರ್ಗನಲ್ಲಿ ಮೇಜರ್ ಕಂಪೋನೆಂಟ್, ಅದಕ್ಕೆ ಅದನ್ನು ಫಂಡಮೆಂಟಲ್ ಅಥವಾ ಗ್ರೌಂಡ್ ಟಿಶ್ಯೂ ಅಂತ ಕರಿತೀವಿ. ಆಲ್ಮೋಸ್ಟ್ ಪ್ಲ್ಯಾಂಟಿನ ಸಾಫ್ಟ್ ಪಾರ್ಟಲ್ಲಿ ಯಾವುದಿರುತ್ತಂತೆ, ಈ ಪ್ಯಾರೆನ್ಕೈಮಾ ಪ್ರೆಸೆಂಟ್ ಇರುತ್ತಂತೆ. ಈಗ ಅದರ ಶೇಪಿಗೆ ಬಂದರೆ ಜನರಲಿ ಅದು ಏನಾಗಿರುತ್ತಂತೆ, ಐಸೋಡಯಾಮೆಟ್ರಿಕ್, ಅಂದರೆ ಎಲ್ಲ ಸೆಲ್ಸು ಆಲ್ಮೋಸ್ಟ್ ಸೇಮ್ ಡಯಾಮೀಟ್ರಲ್ಲಿ ಇರುತ್ತಂತೆ. ಇದರ ಶೇಪ್ ಗ್ರೇಟ್ಲಿ ವೇರಿ ಆಗುತ್ತೆ ಅಂತ ಹೇಳ್ತೀವಿ. ಐದರ್ ಸ್ಪೆರಿಕಲ್ ಇರ್ಬೋದಂತೆ, ರೌಂಡ್ ಇರ್ಬೋದಂತೆ, ಪಾಲಿಗಾನಲ್ ಇರ್ಬೋದಂತೆ, ಇಲಾಂಗೇಟೆಡ್ ಇರ್ಬೋದಂತೆ. ಸೆಲ್ ವಾಲ್ ಏನಂತೆ, ಥಿನ್ ಅಂತೆ.
ಯಾಕಂದರೆ ಅದು ಯಾವುದರಿಂದ ಫಾರ್ಮೇಷನ್ ಆಗಿರುತ್ತಂತೆ, ಸೆಲ್ಯುಲೋಸಿಂದ ಆಗಿರುತ್ತಂತೆ. ಸೆಲ್ಸ್ ಬೇಕಾದರೆ ಹತ್ತತ್ರ ಕ್ಲೋಸ್ಲಿ ಪ್ಯಾಕ್ಡ್ ಆಗಿರ್ಬೋದಂತೆ, ಅಥವಾ ಇನ್ ಬಿಟ್ವೀನ್ ಏನಿರ್ಬೋದಂತೆ, ಸ್ಮಾಲ್ ಸ್ಪೇಸ್ ಇರ್ಬೋದಂತೆ. ಅದನ್ನು ನಾವು ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಂತ ಹೇಳ್ತೀವಿ. ಮೇಯ್ನಾಗಿ ಅವು ಯಾವ ಫಂಕ್ಷನ್ ಅಂತೆ, ಫೋಟೋಸಿಂಥಸಿಸ್, ಸ್ಟೋರೇಜ್ ಮತ್ತು ಸಿಕ್ರೇಷನ್ ಮಾಡುತ್ತೆ ಅಂತ ಹೇಳ್ತೀವಿ. ಇವು ಸಿಂಪಲ್ ಪ್ಯಾರೆನ್ಕೈಮಾದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಸ್ಪೆಷಲೈಸ್ಡ್ ಪ್ಯಾರೆನ್ಕೈಮಾ ಕೂಡ ಇದೆ. ಯಾವುದಂತೆ ಅದು ಕ್ಲೋರೆನ್ಕೈಮಾ. ಕಾಲೆನ್ಕೈಮಾ ಅಲ್ಲ, ಕ್ಲೋರೆನ್ಕೈಮಾ. ಮತ್ತೊಂದು ಆರೆನ್ಕೈಮಾ. ಕ್ಲೋರೆನ್ಕೈಮಾದಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತಂತೆ. ಅದಕ್ಕೆ ಅದು ಮೇಯ್ನಾಗಿ ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತೆ. ಎಲ್ಲಿರುತ್ತಂತೆ, ಲೀಫಿನ ಮಿಸೋಫಿಲಲ್ಲಿ ಇರುತ್ತಂತೆ. ಆರೆನ್ಕೈಮಾದಲ್ಲಿ ಏರ್ ಸ್ಪೇಸ್ ಇರುತ್ತಂತೆ. ಆರೆನ್ಕೈಮಾದಲ್ಲಿ ಏರ್ ಸ್ಪೇಸ್ ಇರುತ್ತೆ. ಅದು ಮೇಯ್ನಾಗಿ ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲೇ ಇರುತ್ತೆ. ಯಾವುದರಲ್ಲಿ, ಅಕ್ವಾಟಿಕ್ ಪ್ಲ್ಯಾಂಟ್ಸಲ್ಲಿ. ಮತ್ತು ಬಯಾನ್ಸಿನ ಫ್ಲೋಟಿಂಗಿಗೆ ಹೆಲ್ಪ್ ಮಾಡುತ್ತೆ. ಕ್ಲೋರೆನ್ಕೈಮಾ ಮತ್ತು ಆರೆನ್ಕೈಮಾನ ನಾನು ಇಲ್ಲಿ ಮೆನ್ಷನ್ ಮಾಡಲಿಲ್ಲ, ನೀವು ಅದನ್ನು ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸ್ಪೆಷಲೈಸ್ಡ್ ಪ್ಯಾರೆನ್ಕೈಮಾ ಯಾವ್ಯಾವುದಂತೆ, ಕ್ಲೋರೆನ್ಕೈಮಾ ಮತ್ತು ಆರೆನ್ಕೈಮಾ. ಪ್ಯಾರೆನ್ಕೈಮಾಗೆ ಏನಂತ ಹೇಳ್ತೀವಿ ನಾವು, ಸಿಂಪಲ್ ಲೀವಿಂಗ್ ನಾನ್ ಮೆಕ್ಯಾನಿಕಲ್ ಟಿಶ್ಯೂ. ಯಾಕಂದರೆ ಇದು ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡಲ್ಲ. ಇದು ಎಲ್ಲಿರುತ್ತೆ, ಸಾಫ್ಟ್ ಪಾರ್ಟಲ್ಲಿರುತ್ತೆ. ಇದರಲ್ಲಿ ಲೀವಿಂಗ್ ಪ್ರೋಟೋಪ್ಲಾಸಮ್ ಇರೋದಕ್ಕೋಸ್ಕರ ಇದು ಲೀವಿಂಗ್. ಸಿಂಪಲ್, ಯಾಕಂದರೆ ಒಂದೇ ಒಂದು ಟೈಪ್ ಆಫ್ ಸೆಲ್ಲಿಂದ ಫಾರ್ಮೇಷನ್ ಆಗಿರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಕಾಲೆನ್ಕೈಮಾ. ಕಾಲೆನ್ಕೈಮಾ, it occurs in the layer below the epidermis in dicot plant. The layer below the epidermis in dicot plant. It is simple living mechanical tissue. So cells are much thickened. And it has corner thickenings due to the deposition of cellulose, hemicellulose and pectin. Next, intercellular spaces are absent. Cells may be oval, spherical or polygonal and often consist of a chloroplast. So main function is to provide mechanical support for the growing parts such as young stem, petiole of the leaf, etc. Cells that consist of chloroplast helps in photosynthesis, that is assimilate food particles. So what is collenchyma? Collenchyma is a simple living mechanical tissue. Parenchyma is a living non-mechanical tissue, whereas collenchyma is a living mechanical tissue. It occurs below the epidermis in dicot plant. It may be present as a homogeneous layer or it is present in patches. Cell wall is much thickened and consists of corner thickening due to deposition of cellulose, hemicellulose and pectin. Intercellular space, that is the space between two cells, are absent. That means they are compactly arranged. And cell shape varies greatly. It may be oval, spherical or polygonal and often consist of chloroplast. Main function is they are mechanical tissues. They help in providing mechanical support to the growing parts such as young stem, petiole of the leaf, etc. And cell consists of chloroplast, helps in photosynthesis or assimilate food particles. ಏನಂತ ಈಗ ಕಾಲೆನ್ಕೈಮಾದ ಕ್ಯಾರೆಕ್ಟರಿಗೆ ಬಂದರೆ, ಕಾಲೆನ್ಕೈಮಾ ಅನ್ನೋದು ಲೀವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತೆ. ನೋಟ್ ಮಾಡಿ ಇಟ್ಕೊಳ್ಳಿ. ಪ್ಯಾರೆನ್ಕೈಮಾ ಲೀವಿಂಗ್ ನಾನ್ ಮೆಕ್ಯಾನಿಕಲ್ ಟಿಶ್ಯೂ, ಕಾಲೆನ್ಕೈಮಾ ಲೀವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಸಪೋಸ್ ಹಿಂಗೆ ಕೇಳಿದ್ರಪ್ಪ, ರೈಟ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಲೀವಿಂಗ್ ಮೆಕ್ಯಾನಿಕಲ್ ಆ್ಯಂಡ್ ಲೀವಿಂಗ್ ನಾನ್ ಮೆಕ್ಯಾನಿಕಲ್. ಅವಾಗ ಯಾವ್ದು ಬರೀತೀರಾ? ಡಿಫ್ರೆನ್ಸ್ ಬಿಟ್ವೀನ್ ಕಾಲೆನ್ಕೈಮಾ ಮತ್ತು ಪ್ಯಾರೆನ್ಕೈಮಾಗೆ ಡಿಫ್ರೆನ್ಸನ್ನು ಬರಿಬೇಕಾಗತ್ತೆ. ಯಾವುದು ಮೆಕ್ಯಾನಿಕಲ್ ಟಿಶ್ಯೂ ಲೀವಿಂಗ್? ಕಾಲೆನ್ಕೈಮಾ. ಯಾವುದು ಲಿವಿಂಗ್ ನಾನ್ ಮೆಕ್ಯಾನಿಕಲ್ ಟಿಶ್ಯೂ? ಪ್ಯಾರೆನ್ಕೈಮಾ. ಸೊ ಈ ಕಾಲೆನ್ಕೈಮಾ ಎಲ್ಲಿರುತ್ತಂತೆ? ಡೈಕಾಟ್ ಪ್ಲ್ಯಾಂಟಿನ ಎಪಿಡರ್ಮಿಸ್ಸಿನ ಕೆಳಗಡೆ ಇರುತ್ತಂತೆ. ಅವು ಬೇಕಾದರೆ ಹೋಮೋಜಿನಸ್ ಲೇಯರಲ್ಲಿ ಪ್ರೆಸೆಂಟ್ ಇರ್ಬೋದಂತೆ ಅಥವಾ ಸ್ಮಾಲ್ ಪ್ಯಾಚಸಲ್ಲಿ ಇರ್ಬೋದಂತೆ. ಇದರ ಸೆಲ್ ವಾಲ್ ಏನಂತೆ? ಥಿಕ್ಕಂಡ್ ಅಂತ ಹೇಳ್ತೀವಿ. ಮತ್ತು ಕಾರ್ನರಲ್ಲಿ ಡಿಪೋಸಿಷನ್ ಇರುತ್ತಂತೆ. ಇದು ಯಾವುದರಿಂದ ಆಗಿರುತ್ತಂತೆ? ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್.
ಈಗ ಪ್ಯಾರೆನ್ಕೈಮಾ ಕಂಪೇರ್ ಮಾಡಿದರೆ ಪ್ಯಾರೆನ್ಕೈಮಾದಲ್ಲಿ ಸೆಲ್ ವಾಲ್ ಸೆಲ್ಯುಲೋಸಿಂದ ಆಗಿತ್ತು. ಇಲ್ಲಿ ಸೆಲ್ ವಾಲಲ್ಲಿ ಏನೇನಿರುತ್ತೆ? ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇರುತ್ತೆ. ಇಂಟರ್ಸೆಲ್ಯುಲಾರ್ ಸ್ಪೇಸ್ ಏನಂತೆ ಇಲ್ಲಿ ಅಬ್ಸೆಂಟ್ ಅಂತೆ. ಸೆಲ್ಸ್ ಏನಾಗಿರುತ್ತಂತೆ? ಕಾಂಪ್ಯಾಕ್ಟ್ಲಿ, ಒಂದಕ್ಕೊಂದು ಹತ್ತಿರ ಕಾಂಪ್ಯಾಕ್ಟ್ಲಿ ಅರೇಂಜ್ ಆಗಿರುತ್ತಂತೆ. ಸೆಲ್ ಶೇಪು ಸೆಲ್ ಶೇಪ್ ಏನಾಗುತ್ತಂತೆ? ವೇರಿ ಆಗುತ್ತಂತೆ. ಅದು ಬೇಕಾದರೆ ಓವಲ್ ಇರ್ಬೋದು, ಸ್ಪೆರಿಕಲ್ ಇರ್ಬೋದು, ಅಥವಾ ಪಾಲಿಗಾನಲ್ ಇರ್ಬೋದಂತೆ. ಕೆಲವೊಂದು ಸೆಲ್ಲಲ್ಲಿ ಏನಿರುತ್ತಂತೆ? ಕ್ಲೋರೋಪ್ಲಾಸ್ಟ್ ಇರುತ್ತಂತೆ. ಸೊ ಯಾವುದ್ರಲ್ಲಿ ಕ್ಲೋರೋಪ್ಲಾಸ್ಟ್ ಇರುತ್ತೆ ಅದು ಫೋಟೋಸಿಂಥಸಿಸ್ಗೆ ಹೆಲ್ಪ್ ಮಾಡುತ್ತಂತೆ. ಜೊತೆಗೆ ಈ ಕಾಲನ್ಕೈಮಾದ ಮೇನ್ ಫಂಕ್ಷನ್ ಏನಂತೆ? ಯಂಗ್ ಗ್ರೋವಿಂಗ್ ಪಾರ್ಟಿಗೆ ಅದೇನು ಮಾಡುತ್ತಂತೆ? ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತಂತೆ. ಫಾರ್ ಎಕ್ಸಾಂಪಲ್ ಯಾವುದು? ಯಂಗ್ ಸ್ಟೆಮ್ಮಲ್ಲಿ ಇರ್ಬೋದು, ಲೀಫಿನ ಪೀಟಿಯೋಲಿಗೆ ಇರ್ಬೋದು. ಇದು ದೆನ್ ಕಮಿಂಗ್ ಟು ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಪ್ಯಾರೆನ್ಕೈಮಾ ಆ್ಯಂಡ್ ಕಾಲನ್ಕೈಮಾ. ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಯಾರೆನ್ಕೈಮಾ ಆ್ಯಂಡ್ ಕಾಲನ್ಕೈಮಾ is parenchyma is a living non-mechanical tissue. Collenchyma is a living mechanical tissue. Parenchyma is a living non-mechanical tissue and collenchyma is a living mechanical tissue. Parenchyma occupies a soft part of the plant body. It occupies a major component of the organs, whereas collenchyma occupies where plant needed mechanical support. Because it is a mechanical tissue, it provides mechanical support to the growing part of the plant body. Later, this parenchyma, the cell wall is thin, made up of cellulose, whereas in collenchyma, cell wall is thick, made up of cellulose, hemicellulose and pectin. In parenchyma, corner thickenings are absent, whereas in collenchyma, corner thickening is present, which is made up of pectin deposition. Parenchyma intercellular space may present or absent, whereas in collenchyma, intercellular space is completely absent. Please try to note down this difference between parenchyma and collenchyma. What is the difference? First difference is parenchyma is a living non-mechanical tissue. Collenchyma is a living mechanical tissue. Parenchyma occupies a soft part of the plant body and it is a major component of an organ, whereas collenchyma present in the plant body where mechanical support is needed. In parenchyma, cell wall is thin, made up of cellulose, whereas in collenchyma, cell wall is thick, made up of cellulose, hemicellulose and pectin. In parenchyma, corner thickenings are absent. In collenchyma, corner thickenings are present, made up of pectin deposition. In parenchyma, intercellular spaces may present or absent, whereas in collenchyma, intercellular spaces are absent. These are the major difference between collenchyma and parenchyma. Sometimes they may ask, write the difference between living mechanical and living non-mechanical tissue. Then you have to write the difference between collenchyma and parenchyma. Next, coming to sclerenchyma. Sclerenchyma are non-living mechanical tissue. They are non-living mechanical tissue. Cells are long, narrow, with thick lignified cell wall. Cells are long, narrow, with thick lignified cell wall, having few to numerous pits. Having few to numerous pits. Pits are the region where secondary cell wall depositions are absent. Secondary wall depositions are absent. The secondary wall depositions are made up of lignin. So, what is the cell wall composition of sclerenchyma? It is made up of cellulose, hemicellulose and lignin. Next, the cells are dead without protoplast. Cells are dead without protoplast. Cells enclosed by a cavity called lumen. Cells are enclosed by a cavity called lumen. What is lumen? It is a cavity enclosed by sclerenchymatous cells. What is lumen? Cavity enclosed by sclerenchymatous cells.
based on the form, structure, origin, and development. Sclerenchyma is mainly two types, that is fibers and sclerites. Fibers and sclerites. So, what are fibers? Fibers are elongated with the pointed end. Fibers are elongated with the pointed end. Cell wall is thick lignified. Cell wall is thick lignified. Generally occur in groups. Generally occur in groups and found in fibers of cotton, jute, coconut, etc. Found in the fibers of coconut, cotton, jute, etc. Then coming to sclerites. Sclerites are spherical, oval, or cylindrical in shape. They are spherical, oval, or cylindrical in shape. Cell wall is highly thickened. They are dead cell with a very narrow cavity. Lumen is narrow. These are found in fruit walls of nuts, pulps of fruits like guava, pear, sapota, etc. Seed coat of legumes and leaves of tea. Then coming to difference between these fibers and sclerites. First difference is cells are elongated with pointed end. Cells are elongated with pointed end. Whereas in sclerites, cells are spherical or oval or cylindrical. Cells are spherical, oval or cylindrical. Second difference is cell wall is thick lignified. Whereas in sclerites, cell wall is highly thickened. Cell wall is highly thickened. Third difference is fibers are present usually in groups, always present in groups, whereas sclerites are present individually. Sclerites are present individually. Next difference is cells are dead. Cells are dead with a broad lumen, whereas in the sclerites, cells are dead with very narrow lumen. Very narrow lumen. Next is these fibers are found in cotton, jute, coconut, etc. Whereas the sclerites are found in seed coat of legume, pulps of fruit like apple, sapota, guava, pear, etc. This is the difference between fibers and sclerites. Please try to write down this difference. What is the difference? Fiber cells are elongated with the pointed end. Cells are elongated with the pointed ends. In sclerites, cells are spherical or oval or cylindrical in shape. Next difference is cell with thick wall. Cell with thick lignified wall. In sclerite, cell with highly thickened lignin wall. Cell with highly thickened lignified cell wall. Next difference is cells are always present in groups in fibers, whereas in sclerite, cells are present individually. Next, in fibers, cells are dead with broad lumen. Cells are dead with broad lumen. Whereas in sclerite, cells are dead with narrow lumen. Cells are dead with narrow lumen. Next, these fibers are found in fibers of cotton, jute, coconut, etc. The sclerites are present in walls of fruit such as nuts and present in seed coats of legume, leaves of teas, etc. Even in present in the pulps of fruit like guava, apple, pear, sapota, etc. Next, coming to function of this sclerenchyma. The main function is it provide mechanical support to the organ. It provide the mechanical support to the organ. Therefore, it is a mechanical tissue. Here, living protoplast is absent. Therefore, it is a dead mechanical tissue.
ಸೊ ಸ್ಕ್ಲಿರೆನ್ಕೈಮಾ ಏನಂತೆ, ಸ್ಕ್ಲಿರೆನ್ಕೈಮಾ ಅನ್ನೋದು ಡೆಡ್ ಮೆಕ್ಯಾನಿಕಲ್ ಟಿಶ್ಯೂ ಅಂತೆ. ಡೆಡ್ ಯಾಕಂತಂದರೆ ಮ್ಯಾಚೂರ್ ಸ್ಕ್ಲಿರೆನ್ಕೈಮಾ ಸೆಲ್ಲಲ್ಲಿ ಲೀವಿಂಗ್ ಪ್ರೋಟೋಪ್ಲಾಸ್ಟ್ ಅಬ್ಸೆಂಟ್ ಅಂತೆ, ಅದಕ್ಕೆ ಅದು ಡೆಡ್ ಅಥವಾ ನಾನ್ ಲೀವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಅಂತ ಹೇಳ್ತೀವಿ. ಇದು ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ, ಅದಕ್ಕೆ ಮೆಕ್ಯಾನಿಕಲ್ ಟಿಶ್ಯೂ. ಇಲ್ಲಿ ಸೆಲ್ ಏನಂತೆ ಇಲಾಂಗೇಟೆಡ್ ಇರತ್ತಂತೆ, ನ್ಯಾರೋ ಅಂತೆ. ಸೆಲ್ ವಾಲ್ ಥಿಕ್ ಆ್ಯಂಡ್ ಲಿಗ್ನಿಫೈಡ್ ಅಂತ ಹೇಳ್ತೀವಿ. ಓಕೆನಾ. ಜೊತೆಗೆ ಈ ಸೆಲ್ ವಾಲಲ್ಲಿ ಫ್ಯೂ ಅಥವಾ ನ್ಯೂಮರಸ್ ಪಿಟ್ಸ್ ಇರ್ಬೋದಂತೆ. ಪಿಟ್ಸ್ ಅಂದರೆ ಆ ರೀಜನಲ್ಲಿ ಸೆಕೆಂಡರಿ ಸೆಲ್ ವಾಲ್ ಡಿಪೋಸಿಷನ್ ಇರಲ್ಲ. ಈ ಥಿಕ್ನಿಂಗ್ ಅಂತ ಏನು ಹೇಳ್ತೀವಲ್ವಾ, ಅವು ಇರಲ್ಲ ಅಂತೆ. ಓನ್ಲಿ ಏನಿರುತ್ತೆ ಪ್ರೈಮರಿ ಸೆಲ್ ವಾಲ್ ಇರುತ್ತೆ, ಅದು ಯಾವುದರಿಂದ ಆಗಿರುತ್ತೆ, ಸೆಲ್ಯುಲೋಸ್ ಮತ್ತು ಹೆಮಿಸೆಲ್ಯುಲೋಸ್. ಸೆಕೆಂಡರಿ ವಾಲ್ ಯಾವುದರಿಂದ, ಲಿಗ್ನಿನಿಂದ ಆಗಿರುತ್ತೆ, ಅದು ಆ ರೀಜನಲ್ಲಿ ಇರಲ್ಲ. ಅವನ್ನು ನಾವು ಪಿಟ್ ಅಂತ ಹೇಳ್ತೀವಿ. ಇಲ್ಲಿ ಪ್ರೋಟೋಪ್ಲಾಸಮ್ ಅಬ್ಸೆಂಟ್ ಅಂತೆ, ಅದಕ್ಕೆ ಇವು ಡೆಡ್ ಅಂತೆ. ಜೊತೆಗೆ ಕ್ಯಾವಿಟಿ ಇರುತ್ತೆ, ಆ ಕ್ಯಾವಿಟಿಗೆ ಏನಂತ ಹೇಳ್ತೀವಿ, ಲುಮೆನ್ ಅಂತ ಕರಿತೀವಿ. ಈ ಫಾರ್ಮ್, ಸ್ಟ್ರಕ್ಚರ್, ಆರಿಜಿನ್ ಮತ್ತು ಡೆವಲಪ್ಮೆಂಟಲ್ ಬೇಸಿಸ್ ಮೇಲೆ ಈ ಸ್ಕ್ಲಿರೆನ್ಕೈಮಾದಲ್ಲಿ 2 ಟೈಪ್ ಅಂತೆ, ಫೈಬರ್ಸ್ ಮತ್ತು ಸ್ಕ್ಲಿರೈಡ್ಸ್. ಈ ಫೈಬರ್ಸಲ್ಲಿ ಸೆಲ್ ಏನಿರುತ್ತಂತೆ ಇಲಾಂಗೇಟೆಡ್, ಉದ್ದ ಇರುತ್ತಂತೆ, ಮತ್ತು ಪಾಯಿಂಟೆಡ್ ಎಂಡ್ಸ್ ಇರುತ್ತಂತೆ. ಜನರಲಿ ಅವು ಏನಂತ ಹೇಳ್ತೀವಿ, ಗ್ರೂಪ್ಸಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಯೂಶ್ವಲಿ ಎಲ್ಲಿರುತ್ತಂತೆ, ಈ ಕೋಕೋನಟ್, ಕಾಟನ್ ಮತ್ತು ಜೂಟಿನ ಫೈಬರ್ಸಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಜೊತೆಗಿದ್ರ ಸೆಲ್ ಏನು ಡೆಡ್ ಅಲ್ವಾ, ಮತ್ತಿಲ್ಲಿ ಬ್ರಾಡ್ ಲುಮೆನ್ ಪ್ರೆಸೆಂಟ್ ಇರುತ್ತಂತೆ. ಆ ಕ್ಯಾವಿಟಿ ಏನಿರುತ್ತಂತೆ ಬ್ರಾಡ್ ಇರುತ್ತಂತೆ. ಸ್ಕ್ಲಿರೈಡ್ಸಿಗೆ ಕಂಪೇರ್ ಮಾಡಿದರೆ ಸ್ಕ್ಲಿರೈಡ್ಸ್ ಏನಂತೆ ಈ ಸ್ಪೆರಿಕಲ್ ಅಂತೆ, ಓವಲ್ ಅಂತೆ, ಅಥವಾ ಸಿಲಿಂಡ್ರಿಕಲ್ ಶೇಪಲ್ಲಿ ಇರ್ಬೋದಂತೆ. ಇದರ ಸೆಲ್ ವಾಲ್ ತುಂಬ ಥಿಕ್ ಇರುತ್ತಂತೆ ಮತ್ತು ಲಿಗ್ನಿಫೈಡ್ ಅಂತ ಹೇಳ್ತೀವಿ. ಇವು ಒಂದೇ ಇಂಡಿವಿಜುವಲಿ ಪ್ರೆಸೆಂಟ್ ಇರುತ್ತಂತೆ. ಇದು ಕೂಡ ಡೆಡ್ ಅಂತೆ, ಬಟ್ ಇದರ ಲುಮೆನ್ ಏನಂತ ಹೇಳ್ತೀವಿ ನ್ಯಾರೋ ಇರುತ್ತಂತೆ. ಜೊತೆಗೆ ಇದು ಎಲ್ಲಿ ಪ್ರೆಸೆಂಟ್ ಇರುತ್ತಂತೆ, ಈ ನಟ್ಸ್ ಅಂತ ಹೇಳ್ತೀವಲ್ವಾ ಅದರ ಫ್ರೂಟ್ ವಾಲಲ್ಲಿ ಇರುತ್ತಂತೆ. ಫ್ರೂಟಿನ ಪಲ್ಪ್ ಯಾವುದ್ರಂತೆ, ಈ ಗಾವಾ, ಸಪೋಟ. ನೀವು ನೋಡ್ಬೋದು ಈ ಚಿಕ್ಕು ಅಲ್ಲಿ ಒಂದೊಂದು ಸತಿ ಏನೋ ಒಂದು ರೀತಿ ಮರಳು ಥರ ಇರುತ್ತೆ. ಈವನ್ ಗಾವಾದಲ್ಲಿ, ಈ ಆ್ಯಪಲಲ್ಲಿ, ದಟ್ ಈಸ್ ನಥಿಂಗ್ ಬಟ್ ಸ್ಕ್ಲಿರೈಡ್ಸ್ ಅಂತೆ ಅವು. ಈವನ್ ಲೆಗ್ಯೂಮಿನ ಸೀಡ್ ಕೋಟಲ್ಲಿ ಇರುತ್ತಂತೆ, ಟೀಯ ಲೀವ್ಸಲ್ಲಿ ಪ್ರೆಸೆಂಟ್ ಇರುತ್ತಂತೆ. ಈ ಸ್ಕ್ಲಿರೆನ್ಕೈಮಾದ ಮೇನ್ ಫಂಕ್ಷನ್ ಏನಂತೆ, ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದಂತೆ, ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡೋದು. ಈಗ ನಿಮ್ಗೆ ಕೇಳ್ಬೋದು, ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಕಾಲನ್ಕೈಮಾ ಆ್ಯಂಡ್ ಸ್ಕ್ಲಿರೆನ್ಕೈಮಾ, ಅಥವಾ ಯಾವ ರೀತಿ ಕೇಳ್ಬೋದು, ವಾಟ್ ಇಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ಲೀವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ ಆ್ಯಂಡ್ ನಾನ್ ಲಿವಿಂಗ್ ಮೆಕ್ಯಾನಿಕಲ್ ಟಿಶ್ಯೂ. ಅವಾಗ ನೀವು ಕಾಲನ್ಕೈಮಾ ಮತ್ತು ಸ್ಕ್ಲಿರೆನ್ಕೈಮಾದ ಡಿಫ್ರೆನ್ಸ್ ಬರೀಬೇಕು. ಏನು ಡಿಫ್ರೆನ್ಸ್ ಅಂತೆ ಈಗ ಕಾಲನ್ಕೈಮಾ ಮತ್ತು ಸ್ಕ್ಲಿರೆನ್ಕೈಮಾಗೆ? ಈ ಕಾಲನ್ಕೈಮಾದಲ್ಲಿ ಸೆಲ್ ವಾಲ್ ಏನಂತೆ ಥಿಕ್ ಅಂತೆ, ಮತ್ತು ಕಾರ್ನರ್ ಥಿಕ್ನಿಂಗ್ ಇರುತ್ತಂತೆ. ಇಲ್ಲಿ ಸ್ಕ್ಲಿರೆನ್ಕೈಮಾದಲ್ಲಿ ಏನಂತೆ ಮಚ್ ಥಿಕ್ ಅಂತೆ, ಯಾವುದಂತೆ ಲಿಗ್ನಿಫೈಡ್ ಆಗಿರುತ್ತೆ, ಲಿಗ್ನಿನಿಂದ ಆಗಿರುತ್ತೆ. ಅಂದರೆ ಸೆಲ್ ವಾಲ್ ಕಂಪೋಸಿಷನ್ ಕಾಲನ್ಕೈಮಾದಲ್ಲಿ ಏನಂತ ಹೇಳ್ತೀವಿ, ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಪೆಕ್ಟಿನ್ ಇದ್ದರೆ, ಸ್ಕ್ಲಿರೆನ್ಕೈಮಾದಲ್ಲಿ ಸೆಲ್ಯುಲೋಸ್, ಹೆಮಿಸೆಲ್ಯುಲೋಸ್ ಮತ್ತು ಯಾವುದಿರುತ್ತಂತೆ ಲಿಗ್ನಿನ್ ಪ್ರೆಸೆಂಟ್ ಇರುತ್ತಂತೆ. ನೆಕ್ಸ್ಟ್ ಕಾಲನ್ಕೈಮಾ ಏನಂತೆ ಲೀವಿಂಗ್ ಅಂತೆ, ಸ್ಕ್ಲಿರೆನ್ಕೈಮಾ ಏನಂತೆ ನಾನ್ ಲೀವಿಂಗ್ ಅಂತೆ. ಅಂದರೆ ಕಾಲನ್ಕೈಮಾದಲ್ಲಿ ಲೀವಿಂಗ್ ಪ್ರೋಟೋಪ್ಲಾಸ್ಟ್ ಇರುತ್ತೆ, ಇಲ್ಲಿ ಲೀವಿಂಗ್ ಪ್ರೋಟೋಪ್ಲಾಸಮ್ ಅಬ್ಸೆಂಟ್ ಅಂತೆ. ನೆಕ್ಸ್ಟ್ ಎರಡರಲ್ಲೂ ಏನಿರಲ್ಲ, ಇಂಟರ್ಸೆಲ್ಯುಲಾರ್ ಸ್ಪೇಸ್ ಅಬ್ಸೆಂಟ್. ಓಕೆ. ನೆಕ್ಸ್ಟ್ ಏನು ಡಿಫ್ರೆನ್ಸ್ ಅಂತೆ, ಈ ಕಾಲನ್ಕೈಮಾದಲ್ಲಿ ಲುಮೆನ್ ಅಬ್ಸೆಂಟ್, ಬಟ್ ಸ್ಕ್ಲಿರೆನ್ಕೈಮಾದಲ್ಲಿ ಏನಿರುತ್ತಂತೆ ಲುಮೆನ್ ಪ್ರೆಸೆಂಟ್ ಇರುತ್ತಂತೆ. ಏನು ಪ್ರೆಸೆಂಟ್ ಇರುತ್ತಂತೆ, ಲುಮೆನ್ ಪ್ರೆಸೆಂಟ್ ಇರುತ್ತಂತೆ. ದಿಸ್ ಇಸ್ ದಿ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಕಾಲನ್ಕೈಮಾ ಆ್ಯಂಡ್ ಸ್ಕ್ಲಿರೆನ್ಕೈಮಾ. Next coming to complex permanent tissue. Next coming to complex permanent tissue. This complex permanent tissue is made up of more than one type of cells. They together function as a single unit. So this complex permanent tissue is made up of more than one type of cells, and these cells are together function as a single unit. There are mainly two types, that is the xylem and phloem. Xylem and phloem. First coming to xylem. Xylose means wood. Xylose means wood. It helps in conduction of water and mineral from root to stem and leaves.
Therefore, it is known as water conducting tissue. It is known as water conducting tissue. It provides mechanical strength to the plant body. It provides mechanical strength to the plant body. It consists of mainly four elements, or it composed of four kinds of elements, which as the tracheids, vessels, xylem fibers, and xylem parenchyma. Tracheids, vessels, xylem fibers, and xylem parenchyma. Remember one thing, tracheids, vessels, and xylem fibers are the dead component of the xylem. The only living component of xylem is xylem parenchyma. The living component of xylem is xylem parenchyma. Next, coming to tracheids. Tracheids are the elongated tube-like dead cells with thick and lignified walls and with tapering ends or pointed ends. These are elongated tube-like dead cells with thick and lignified wall, and cells are with pointed ends or tapering ends. Protoplasm is absent, therefore it is dead. The inner layer of cell wall having thickening which vary in form. It may be spherical or ring like or ladder like or network like or pore like. Okay. In flowering plants, tracheids and vessels are main water transporting element. Which are the main water transporting element in flowering plants? Tracheids and vessels. Next, coming to vessels. Vessels are long, cylindrical, tube-like structure made up of many cells called vessel members. Each cell with a lignified wall and has a large central cavity. Protoplasm is absent. It is also dead. Vessel members are interconnected through the perforation in their common wall. The vessels are a characteristic features of angiosperm. It is absent in gymnosperm. Gymnosperm lacks vessels. Next is xylem fibers. Sclerenchymatous fibers associate with the xylem tissue are called as xylem fibers. They are highly thickened walls. They have highly thickened walls and obliterated central lumen They may be septate or aseptate. They may be septate means cross walls are present. Aseptate means cross walls are absent. Next is xylem parenchyma. It is the only living component of the xylem. It is the only living component of the xylem. The parenchymatous tissue associate with the xylem. The parenchymatous cells associate with the xylem is called as xylem parenchyma. It is living and the cell wall is thin. Cell wall is thin, made up of cellulose. Main function is they store food materials such as starch or fat, other substance like tannins. And another function is they helps in radial conduction of water. They helps in radial conduction of water. It is due to ray parenchymatous cells. ಈಗ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನಂತ ಹೇಳ್ತೀವಿ? ಟಿಶ್ಯೂಸ್ ವಿಚ್ ಇಸ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಲಿಂದ ಅಂದರೆ ಒಂದಕ್ಕಿಂತ ಹೆಚ್ಚು ಟೈಪ್ ಆಫ್ ಸೆಲ್ಲಿಂದ ಫಾರ್ಮೇಷನ್ ಆದರೆ ಅದನ್ನು ನಾವೇನಂತ ಹೇಳ್ತೀವಿ? ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ. ಇಲ್ಲಿ ಡಿಫ್ರೆಂಟ್ ಟಿಶ್ಯೂಸ್ ಇದ್ರೂ ಆ ಟಿಶ್ಯೂಸ್ ಒಟ್ಟಿಗೆ ಸೇರಿ ಒಂದೇ ಫಂಕ್ಷನನ್ನು ಪರ್ಫಾರ್ಮ್ ಮಾಡುತ್ತಂತೆ. ಈಗ ಇಲ್ಲಿ ಯಾವ್ಯಾವುದಂತೆ ಝೈಲಮ್ ಮತ್ತು ಫ್ಲೋಯಮ್ ಅಂತೆ. ಝೈಲಮ್ ಅನ್ನೋದು ವಾಟರ್ ಕಂಡಕ್ಟಿಂಗ್ ಟಿಶ್ಯೂ, ಫ್ಲೋಯಮ್ ಅನ್ನೋದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಫಸ್ಟ್ ಈಗ ಝೈಲಮಿಂಗ್ ಬಂದರೆ ಮೇನ್ ಫಂಕ್ಷನ್ ಏನಂತೆ? ಅದು ವಾಟ್ರನ್ನು ಕಂಡಕ್ಟ್ ಮಾಡುತ್ತಂತೆ. ಎಲ್ಲಿಂದ? ರೂಟಿಂದ ಸ್ಟೆಮ್ ಮತ್ತು ಲೀವ್ಸಿಗೆ. ಈವನ್ ಈ ಮಿನರಲ್ಸನ್ನು ಕೂಡ ಕಂಡಕ್ಟ್ ಮಾಡುತ್ತಂತೆ. ನೆಕ್ಸ್ಟ್ ಮೇಜರ್ ಫಂಕ್ಷನ್ ಏನಂತೆ? ಇದು ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತಂತೆ. ಮೆಕ್ಯಾನಿಕಲ್ ಸ್ಟ್ರೆಂತನ್ನು ಪ್ಲಾಂಟ್ ಬಾಡಿ ಪ್ರೊವೈಡ್ ಮಾಡುತ್ತಂತೆ. 4 ಕಂಪೋನೆಂಟ್ಸ್ ಅಥವಾ ಎಲಿಮೆಂಟ್ಸ್ ಇವೆ ಅಂತೆ.
ಟ್ರೇಕಿಡ್ಸ್, ವೆಸಲ್ಸ್, ಝೈಲಮ್ ಫೈಬರ್ ಮತ್ತು ಝೈಲಮ್ ಪ್ಯಾರೆನ್ಕೈಮ. ಟ್ರೇಕಿಡ್ಸ್, ವೆಸಲ್ ಮತ್ತು ಫೈಬರ್ಸ್ ಡೆಡ್ ಕಂಪೋನೆಂಟ್ ಅಂತೆ, ಯಾಕಂದರೆ ಅದರಲ್ಲಿ ಲಿವಿಂಗ್ ಪ್ರೋಟೋಪ್ಲಾಸಮ್ ಇರಲ್ಲ ಅಂತೆ. ಒಂದೇ ಒಂದು ಲಿವಿಂಗ್ ಕಂಪೋನೆಂಟ್ ಇರುತ್ತಂತೆ, ಅದು ಯಾವುದಂತೆ ಝೈಲಮ್ ಪ್ಯಾರೆನ್ಕೈಮ. ಈ ಟ್ರೇಕಿಡ್ ಮತ್ತು ವೆಸಲ್ಸ್ ಮೇನ್ ಕಂಪೋನೆಂಟ್ ಅಂತೆ ವಾಟರ್ ಕಂಡಕ್ಷನ್ ಎಂದು. ನೆಕ್ಸ್ಟ್ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಈ ವೆಸಲ್ಸ್ ಅನ್ನೋದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಆಂಜಿಯೋಸ್ಪರ್ಮ್, ಅಂದರೆ ಇವು ಖಾಲಿ ಆಂಜಿಯೋಸ್ಪರ್ಮ್ಸಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತೆ, ಜಿಮ್ನೋಸ್ಪರ್ಮ್ಸಲ್ಲಿ ಅಬ್ಸೆಂಟ್. ಸೊ ಇವು ಮೂರನ್ನು ನೆನ್ಪಿಟ್ಕೊಳ್ಳಿ. ಲಿವಿಂಗ್ ಕಂಪೋನೆಂಟ್ ಯಾವುದಂತೆ ಝೈಲಮ್ ಪ್ಯಾರೆನ್ಕೈಮ. ಮೇನ್ ವಾಟರ್ ಕಂಡಕ್ಟಿಂಗ್ ಕಂಪೋನೆಂಟ್ಸ್ ಯಾವ್ಯಾವುದಂತೆ ಟ್ರೇಕಿಡ್ಸ್ ಮತ್ತು ವೆಸಲ್ಸ್ ಅಂತೆ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಂಜಿಯೋಸ್ಪರ್ಮ್ ಯಾವುದಂತೆ ಇದರಲ್ಲಿ ವೆಸಲ್ಸ್ ಅಂತೆ. ನೆಕ್ಸ್ಟ್ ಈ ಟ್ರೇಕಿಡ್ಸಲ್ಲಿ ಏನಂತೆ ಸೆಲ್ಸ್ ಟ್ಯೂಬ್ ಲೈಕ್ ಇಲಾಂಗೇಟೆಡ್ ಇರುತ್ತಂತೆ, ಮತ್ತು ಏನಂತ ಹೇಳ್ತೀವಿ ಪಾಯಿಂಟೆಡ್ ಎಂಡ್ಸ್ ಅಂತೆ. ಪ್ರೋಟೋಪ್ಲಾಸಮ್ ಅಬ್ಸೆಂಟ್ ಅಂತೆ, ಇವು ಡೆಡ್ ಅಂತ ಹೇಳ್ತೀವಿ. ಸೆಲ್ ವಾಲ್ ಏನಂತೆ ಥಿಕ್ ಲಿಗ್ನಿಫೈಡ್ ಅಂತೆ. ಆಯಿತಾ. ಸೆಕೆಂಡರಿ ವಾಲ್ ಡಿಪೋಸಿಷನ್ ಏನಿದೆ ಅಲ್ವಾ, ಆ ಥಿಕ್ನಿಂಗ್ ಏನಂತ ಹೇಳ್ತೀವಿ ವೆರಿ ಫಾರ್ಮಲ್ ಇರುತ್ತಂತೆ, ಡಿಫ್ರೆಂಟ್ ಫಾರ್ಮ್ಸಲ್ಲಿ ಇರುತ್ತಂತೆ. ಅವು ಬೇಕಾದರೆ ರಿಂಗ್ ಥರ ಇರ್ಬೋದಂತೆ, ಅಥವಾ ಸ್ಪ್ರಿಂಗ್ ಥರ ಇರ್ಬೋದಂತೆ, ಅಥವಾ ಏನು ಲ್ಯಾಡರ್ ಥರ ಇರ್ಬೋದಂತೆ, ಅಥವಾ ನೆಟ್ವರ್ಕ್ ಥರ ಇರ್ಬೋದಂತೆ, ಅಥವಾ ಸ್ಮಾಲ್ ಡಾಟ್ ಥರ ಇರ್ಬೋದಂತೆ. ಸೊ ನೆಕ್ಸ್ಟ್ ಯಾವುದಂತೆ ವೆಸಲ್ಸ್ ಅಂತೆ. ವೆಸಲ್ಸಲ್ಲಿ ಸೆಲ್ ಏನಿರುತ್ತಂತೆ ಇವು ಕೂಡ ಲಾಂಗ್ ಲೈಕ್ ಟ್ಯೂಬ್ ಲೈಕ್ ಇದೆ, ಬಟ್ ಇಲ್ಲಿ ಬ್ಲಂಟ್ ಎಂಡ್ ಇರುತ್ತೆ, ಟ್ಯಾಪರಿಂಗ್ ಎಂಡ್ ಇರಲ್ಲ, ಬ್ಲಂಟ್ ಎಂಡ್ ಇರುತ್ತೆ. ಮತ್ತು ಇವು ಗ್ರೂಪಲ್ಲಿ ಪ್ರೆಸೆಂಟ್ ಇರುತ್ತಂತೆ, ಯಾವತ್ತೂ ಗ್ರೂಪಲ್ಲಿ ಇರುತ್ತಂತೆ. ಇಲ್ಲಿ ಕೂಡ ಸೆಲ್ ವಾಲ್ ಏನಂತೆ ಥಿಕ್ ಅಂತೆ, ಲಿಗ್ನಿಫೈಡ್ ಅಂತೆ. ಇಲ್ಲಿ ಕೂಡ ಸೆಂಟ್ರಲ್ ಕ್ಯಾವಿಟಿ ಲುಮೆನ್ ಪ್ರೆಸೆಂಟ್ ಇರುತ್ತಂತೆ. ಸೆಲ್ಸ್ ಡೆಡ್ ಅಂದರೆ ಪ್ರೋಟೋಪ್ಲಾಸಮ್ ಅಬ್ಸೆಂಟ್ ಅಂತೆ. ಈ ವೆಸಲ್ ಮೆಂಬರ್ಸ್ ಏನಂತೆ ಇಂಟರ್ ಕನೆಕ್ಟೆಡ್ ಅಂತೆ, ಅವುಗಳಿಗೆ ಕಾಮನ್ ವಾಲ್ ಇರುತ್ತಂತೆ. ಈ ಕಾಮನ್ ವಾಲಲ್ಲಿ ಪರ್ಫೋರೇಷನ್ಸ್ ಇರುತ್ತಂತೆ, ಅದ್ರ ಥ್ರೂ ಅವು ಏನಾಗಿರುತ್ತಂತೆ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತಂತೆ. ಮತ್ತು ನೆನ್ಪಿಟ್ಕೊಳ್ಳಿ, ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಆಂಜಿಯೋಸ್ಪರ್ಮ್ಸ್. ಜಿಮ್ನೋಸ್ಪರ್ಮ್ಸಲ್ಲಿ ಈ ವೆಸಲ್ಸ್ ಅಬ್ಸೆಂಟ್ ಅಂತೆ. ದೆನ್ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೇಕಿಡ್ಸ್ ಆ್ಯಂಡ್ ವೆಸಲ್ಸ್ ಅಂತ ಕೇಳಿದರೆ ಏನು ಬರೀತೀರಾ, ಟ್ರೇಕಿಡಲ್ಲಿ ಏನಾಗುತ್ತೆ ಅಂತ ಸೆಲ್ ಲಾಂಗ್ ಟ್ಯೂಬ್ ಲೈಕ್ ವಿತ್ ಟ್ಯಾಪರಿಂಗ್ ಎಂಡ್ ಅಂತೆ. ಇಲ್ಲಿ ವೆಸಲ್ಸಲ್ಲಿ ಲಾಂಗ್ ಸಿಲಿಂಡ್ರಿಕಲ್ ವಿತ್ ಬ್ಲಂಟ್ ಎಂಡ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಟ್ರೇಕಿಡ್ಸ್ ಪ್ರೆಸೆಂಟ್ ಇಂಡಿವಿಜುವಲಿ ವೆರಾಸ್ ವೆಸಲ್ಸ್ ಆರ್ ಪ್ರೆಸೆಂಟ್ ಇನ್ ಗ್ರೂಪ್ಸ್. ವೆಸಲ್ ಮೆಂಬರ್ಸ್ ಆರ್ ಪ್ರೆಸೆಂಟ್. Okay, next in tracheids it is a characteristic feature of both gymnosperms and angiosperms, whereas in vessels it is a characteristic feature of angiosperm, it is absent in gymnosperms. These are the characteristic feature or difference between tracheids and vessels. Next is xylem fiber. ಈ ಝೈಲಮ್ ಫೈಬರ್ ಅನ್ನೋದು ಸ್ಕ್ಲಿರೆನ್ಕೈಮಟಸ್ ಫೈಬರ್ ಝೈಲಮ್ ಟಿಶ್ಯೂಯಲ್ಲಿ ಪ್ರೆಸೆಂಟ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ ಝೈಲಮ್ ಫೈಬರ್ಸ್ ಅಂತ ಹೇಳ್ತೀವಿ. ಈ ಝೈಲಮ್ ಫೈಬರ್ಸ್ ಅಗೇನ್ ಡೆಡ್ ಕಂಪೋನೆಂಟ್. ಇಲ್ಲಿ ಕೂಡ ಹೈಲಿ ಥಿಕ್ಕಂಡ್ ಏನಿರುತ್ತೆ ಅಂತೆ ಸೆಲ್ ವಾಲ್ ಇರುತ್ತೆ, ಲಿಗ್ನಿಫೈಡ್ ಸೆಲ್ ವಾಲ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಏನು ಪ್ರೆಸೆಂಟ್ ಇದೆ ಅಂತೆ ಆಬ್ಲಿಟರ್ ಸೆಂಟ್ರಲ್ ಲುಮೆನ್ ಪ್ರೆಸೆಂಟ್ ಇರುತ್ತಂತೆ. ಅದ್ರ ಮಧ್ಯದಲ್ಲಿ ಬೇಕಾದರೆ ಕ್ರಾಸ್ ವಾಲ್ಸ್ ಇರ್ಬೋದು, ಅಂದರೆ ಸೆಪ್ಟೇಟ್ ಇರ್ಬೋದು, ಅಥವಾ ಕ್ರಾಸ್ ವಾಲ್ಸ್ ಅಬ್ಸೆಂಟ್ ಇರ್ಬೋದಂತೆ, ಅದನ್ನು ನಾವು ಅಸೆಪ್ಟೇಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಝೈಲಮ್ ಪ್ಯಾರೆನ್ಕೈಮ. ಇದು ಒಂದೇ ಏನಂತೆ ಲಿವಿಂಗ್ ಕಂಪೋನೆಂಟ್ ಅಂತೆ. ಪ್ಯಾರೆನ್ಕೈಮ ಸೆಲ್ ಝೈಲಮ್ ಟಿಶ್ಯೂ ಜೊತೆ ಅಸೋಸಿಯೇಟ್ ಆಗಿದ್ರೆ, ಅಂದರೆ ಝೈಲಮ್ ಟಿಶ್ಯೂಯಲ್ಲಿ ಪ್ಯಾರೆನ್ಕೈಮಟಸ್ ಸೆಲ್ಸ್ ಇದ್ದರೆ ಅವನ್ನ ಝೈಲಮ್ ಪ್ಯಾರೆನ್ಕೈಮ ಅಂತ ಹೇಳ್ತೀವಿ. ಇದು ಲೀವಿಂಗ್, ಇದರ ಸೆಲ್ ವಾಲ್ ಏನಿರುತ್ತೆ ಅಂದರೆ ಥಿನ್ ಅಂತೆ ಸೆಲ್ಯುಲೋಸಿಂದ ಆಗಿರುತ್ತೆ. ಆ ಬಾಕಿ ಮೂರಲ್ಲಿ ಸೆಲ್ ವಾಲ್ ಥಿಕ್ ಲಿಗ್ನಿಫೈಡ್ ಇರುತ್ತೆ, ಇಲ್ಲಿ ಮಾತ್ರ ಏನಂತೆ ಸೆಲ್ ವಾಲ್ ಥಿನ್, ಅವು ಯಾವುದರಿಂದ ಸೆಲ್ಯುಲೋಸಿಂದ ಫಾರ್ಮೇಷನ್. ಮೇನ್ ಫಂಕ್ಷನ್ ಅಂದರೆ ಸ್ಟೋರೇಜ್ ಅಂತೆ. ಏನನ್ನು ಸ್ಟೋರ್ ಮಾಡ್ಕೊಳತ್ತಂತೆ ಫುಡ್ ಪಾರ್ಟಿಕಲ್ಸ್, ಸ್ಟಾರ್ಚ್ ಅಥವಾ ಫ್ಯಾಟ್, ಈವನ್ ಅದರ್ ಸಬ್ಸ್ಟೆನ್ಸ್ ಟ್ಯಾನಿನ್ ಕೂಡ ಏನು ಮಾಡ್ಕೊಳತ್ತಂತೆ ಸ್ಟೋರ್ ಮಾಡ್ಕೊಳತ್ತಂತೆ. ನೆಕ್ಸ್ಟ್ ಏನು ಫಂಕ್ಷನ್ ಅಂತ ಹೇಳ್ತೀವಿ ರೇಡಿಯಲ್ ಕಂಡಕ್ಷನ್. ವಾಟರನ್ನು ರೇಡಿಯಲಿ ಕಂಡಕ್ಟ್ ಮಾಡುತ್ತಂತೆ, ಅಂದರೆ ಅಕ್ಕಪಕ್ಕದ ಸೆಲ್ಲಲ್ಲಿ ವಾಟರ್ ಕಂಡಕ್ಷನಿಗೆ ಹೆಲ್ಪ್ ಮಾಡುತ್ತಂತೆ. ಇದು ಮೇಜರ್ ಫಂಕ್ಷನ್ ಆಫ್ ಝೈಲಮ್ ಪ್ಯಾರೆನ್ಕೈಮ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಸ್ ಫ್ಲೋಯಮ್. ಫ್ಲೋಯಮ್ ಇಸ್ ಅ ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಇಟ್ ಕಂಡಕ್ಟ್ ದಿ ಫುಡ್ ಫ್ರಾಮ್ leaves to other part of the plant. This phloem is also known as bast. In angiosperm,
This phloem is composed of tube elements, companion cells, phloem parenchyma, and phloem fibers. Tube elements, companion cells, phloem parenchyma, and phloem fibers are the component or elements of the phloem. Whereas in gymnosperm, this tube element and companion cells are absent. Instead of that, albuminous cells and sieve cells are present. Therefore, the sieve tube element and companion cells are the characteristic feature of this angiosperm. Remember one thing, the sieve tube elements, companion cell and phloem parenchyma are the living component of the phloem. The only dead component of the phloem is the phloem fiber. First one is sieve tube element. These are long tube-like structure arranged longitudinally and are associated with the companion cells. These sieve tube elements always in association with companion cells because the sieve tube element has a peripheral cytoplasm and large vacuole but lacks the nucleus. They are the enucleated plant cell. To perform this function of the sieve tube, companion cell nucleus is needed. Therefore, they are always in association with companion cells and their wall has sieve-like furations called sieve plate. They required for the filtration of the food. So, sieve tube elements are the long tube-like structure arranged longitudinally and are always associated with companion cells. Their end wall has perforated to form sieve plates. A mature sieve element has a peripheral cytoplasm and large central vacuole but lacks nucleus. The function of sieve tube are controlled by the nucleus of companion cells. Second one is companion cells. These are the specialized parenchymatous cells associated with the sieve tube element. Sieve tube elements and companion cells are connected by fit fields present between their common longitudinal walls. Main function of these companion cells to maintain the pressure gradient in a sieve tubes. Next is the phloem parenchyma. It is made up of elongated, tapering cylindrical cells which have the dense cytoplasm and nucleus. The cell wall is composed of cellulose and has pits through which plasmodesmatal connections exist between the cells. Phloem parenchyma is absent in most of the monocot. Therefore, this phloem parenchyma is a characteristic feature of dicot plants. Main function to store food materials and other substances like resins, latex, mucilage, etc. So, if phloem parenchyma is cells are elongated, with pointed and cylindrical and consist of dense cytoplasm and nucleus. Its cell wall is thin, composed of cellulose. It has small pits through which plasmodesmatal connection exists between the two cells. This phloem parenchyma is a characteristic feature of dicot. It is absent in monocots. Main function is storage of food particles and also stores resins, latex and mucilage. Resins, latex and mucilage are stored in this phloem parenchyma. Next is phloem fibers or bast fibers. The sclerenchymatous fibers associated with phloem tissue are called as phloem fibers or bast fibers. They are made up of sclerenchyma, generally absent in primary phloem. Therefore, it is a characteristic feature of secondary phloem. These are elongated, unbranched, and have pointed needle-like apexes. Cell wall is quite thick. At maturity, this fiber lose protoplasm and become dead. Phloem fiber of jute, flax, hemp are used commercially. Its main function is mechanical support, providing mechanical support and protection. ಸೊ ಈಗ ಫ್ಲೋಯಮಿನ ಕ್ಯಾರೆಕ್ಟರ್ಸ್ ಏನೇನಂದರೆ ಫ್ಲೋಯಮ್ ಅನ್ನೋದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ ಅಂತೆ. ಫ್ಲೋಯಮ್ ಅನ್ನೋದು ಫುಡ್ ಕಂಡಕ್ಟಿಂಗ್ ಟಿಶ್ಯೂ. ಇದನ್ನು ಮತ್ತೊಂದು ಹೆಸರು ಏನಂತೆ ಬಾಸ್ಟ್ ಅಂತ ಕೂಡ ಹೇಳ್ತೀವಿ. ಫುಡ್ಡನ್ನು ಲೀಫಿಂದ ಅದರ್ ಪಾರ್ಟಿಗೆ ಅದೇನು ಮಾಡುತ್ತಂತೆ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಈ ಫ್ಲೋಯಮಲ್ಲಿ ಮೇನಾಗಿ 4 ಎಲಿಮೆಂಟ್ಸ್ ಅಥವಾ ಕಾಂಪೋನೆಂಟ್ಸ್ ಇರುತ್ತೆ ಅಂತೆ.
ಸಿವ್ ಟ್ಯೂಬ್ ಎಲಿಮೆಂಟ್, ಕಂಪ್ಯಾನಿಯನ್ ಸೆಲ್ಸ್, ಫ್ಲೋಯಂ ಪ್ಯಾರೆನ್ಕೈಮಾ ಮತ್ತು ಫ್ಲೋಯಂ ಫೈಬರ್. ಈ ಸಿವ್ ಟ್ಯೂಬ್ ಎಲಿಮೆಂಟ್, ಕಂಪ್ಯಾನಿಯನ್ ಸೆಲ್, ಫ್ಲೋಯಂ ಪ್ಯಾರೆನ್ಕೈಮಾ ಲೀವಿಂಗ್ ಕಂಪೋನೆಂಟ್ ಅಂತೆ, ಯಾಕಂದರೆ ಅವುಗಳಲ್ಲಿ ಲೀವಿಂಗ್ ಪ್ರೋಟೋಪ್ಲಾಸ್ಟ್ ಇರುತ್ತಂತೆ. ಖಾಲಿ ಫ್ಲೋಯಂ ಫೈಬರ್ ಅಷ್ಟೇ ಡೆಡ್ ಕಂಪೋನೆಂಟ್ ಅಂತೆ. ನೆಕ್ಸ್ಟ್, ಈ ಆಂಜಿಯೋಸ್ಪರ್ಮಲ್ಲಿ ಸಿವ್ ಟ್ಯೂಬ್ ಎಲಿಮೆಂಟ್ ಮತ್ತು ಕಂಪ್ಯಾನಿಯನ್ ಸೆಲ್ ಏನು ಪ್ರೆಸೆಂಟ್ ಇರುತ್ತಂತೆ. ಜಿಮ್ನೋಸ್ಪರ್ಮಲ್ಲಿ ಅವು ಅಬ್ಸೆಂಟ್ ಅಂತೆ. ಇದರ ಬದಲಿಗೆ ಅದರಲ್ಲಿ ಅಲ್ಬುಮಿನಸ್ ಸೆಲ್ ಮತ್ತು ಸಿವ್ ಸೆಲ್ಸ್ ಇರುತ್ತಂತೆ. ನೆಕ್ಸ್ಟ್ ಮತ್ತೊಂದು ನೆನ್ಪಿಟ್ಕೊಳ್ಳಿ, ಈ ಫ್ಲೋಯಂ ಪ್ಯಾರೆನ್ಕೈಮಾ ಏನಿದೆ ಅಲ್ವಾ, ಡೈಕಾಟ್ ಪ್ಲಾಂಟಿನ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಅವು ಮೋಸ್ಟ್ ಆಗಿ ಈ ಮೊನೊಕಾಟ್ಸಲ್ಲಿ ಅಬ್ಸೆಂಟ್. ಈ ಫ್ಲೋಯಂ ಫೈಬರ್ಸ್ ಏನಿದೆ ಅಲ್ವಾ, ಅವು ಪ್ರೈಮರಿ ಫ್ಲೋಯಮಲ್ಲಿ ಇರಲ್ಲ, ಸೆಕೆಂಡರಿ ಫ್ಲೋಯಮಲ್ಲಿ ಪ್ರೆಸೆಂಟ್ ಇರುತ್ತೆ. ಪ್ರೈಮರಿ ಫ್ಲೋಯಮಲ್ಲಿ ಇರಲ್ಲ, ಸೆಕೆಂಡರಿ ಫ್ಲೋಯಮಲ್ಲಿ ಇರುತ್ತೆ. ಈ ಸಿವ್ ಟ್ಯೂಬ್ ಎಲಿಮೆಂಟ್ಸ್ ಏನಿದೆ ಅಲ್ವಾ, ಅವು ಉದ್ದ ಅಂತೆ, ಇಲಾಂಗೇಟೆಡ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಅಂತೆ. ಅವು ಆಲ್ವೇಸ್ ಯಾವುದ್ರ ಜೊತೆ ಅಸೋಸಿಯೇಟ್ ಆಗಿರುತ್ತಂತೆ, ಕಂಪ್ಯಾನಿಯನ್ ಸೆಲ್ಸ್ ಜೊತೆಗೆ. ಕಂಪ್ಯಾನಿಯನ್ ಸೆಲ್ಲಿನ ಪಕ್ಕದಲ್ಲೇ ಯಾವುದಿರುತ್ತೆ, ಸಿವ್ ಟ್ಯೂಬ್ ಎಲಿಮೆಂಟ್ ಇರುತ್ತೆ. ಯಾಕಪ್ಪ ಇವು ಒಂದರ ಪಕ್ಕ ಒಂದೇ ಇರುತ್ತೆ? ಯಾಕಂದರೆ ಈ ಸಿವ್ ಟ್ಯೂಬ್ ಅಲ್ಲಿ ಏನಿರಲ್ಲ ಅಂತೆ, ನ್ಯೂಕ್ಲಿಯಸ್ ಅಬ್ಸೆಂಟ್ ಇರುತ್ತಂತೆ. ಈ ನ್ಯೂಕ್ಲಿಯೇಟೆಡ್ ಪ್ಲಾಂಟ್ ಸೆಲ್ ಅಂತೆ ಅದು. ಅದರ ಫಂಕ್ಷನನ್ನು ಕ್ಯಾರಿಔಟ್ ಮಾಡೋದು ಯಾವುದಂತೆ, ಕಂಪ್ಯಾನಿಯನ್ ಸೆಲ್ಲಿನ ನ್ಯೂಕ್ಲಿಯಸ್. ಅದಕ್ಕೆ ಇವು ಯಾವತ್ತೂ ಒಟ್ಟಿಗೆ ಇರುತ್ತಂತೆ. ಈ ಸಿವ್ ಟ್ಯೂಬಿನ ಎಂಡ್ ವಾಲಲ್ಲಿ ಸಿವ್ ಲೈಕ್ ಪೊರೇಷನ್, ಸಿವ್ ಅಂತ ಅಂದರೆ ಜಾಳಿಗೆ ಅಂತ ಹೇಳ್ತೀರಲ್ವಾ, ಅದರ ಟೈಪ್ ಪೊರೇಷನ್ಸ್ ಇರುತ್ತಂತೆ. ಅವನ್ನು ನಾವು ಸಿವ್ ಪ್ಲೇಟ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ ಅದನ್ನು? ಸಿವ್ ಪ್ಲೇಟ್ ಅಂತ ಹೇಳ್ತೀವಿ. ಕಂಪ್ಯಾನಿಯನ್ ಸೆಲ್ ಅನ್ನೋದು ಸ್ಪೆಷಲೈಸ್ಡ್ ಪ್ಯಾರೆನ್ಕೈಮಾ ಅಂತೆ. ಯಾಕಂದರೆ ಪ್ಯಾರೆನ್ಕೈಮಾದಲ್ಲಿ ಥಿನ್ ಸೆಲ್ ವಾಲ್ ಇರುತ್ತೆ, ಇಲ್ಲಿ ಏನಿರುತ್ತಂತೆ, ಸೆಲ್ ವಾಲು ಥಿಕ್ ಇರುತ್ತಂತೆ. ಅದು ಯಾವತ್ತೂ ಯಾವುದರ ಅಸೋಸಿಯೇಷನಲ್ಲಿ ಇರುತ್ತಂತೆ, ಸಿವ್ ಟ್ಯೂಬಿನ ಅಸೋಸಿಯೇಷನ್. ಅರ್ಥ ಆಯ್ತಾ? ಈ ಸಿವ್ ಟ್ಯೂಬ್ ಮತ್ತು ಕಂಪ್ಯಾನಿಯನ್ ಸೆಲ್ ಏನಾಗಿರುತ್ತಂತೆ, ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತಂತೆ. ಯಾವುದರಿಂದ? ಸ್ಮಾಲ್ ಓಪನಿಂಗ್ ಪಿಟ್ ಫೀಲ್ಡಿಂದ ಕನೆಕ್ಟ್ ಆಗಿರತ್ತಂತೆ. ಆಯಿತಾ? ನೆಕ್ಸ್ಟ್ ಆಮೇಲೆ ಇದರ ಮೇನ್ ಫಂಕ್ಷನ್ ಏನಂತೆ, ಈ ಸಿವ್ ಟ್ಯೂಬಿನ ಪ್ರೆಷರ್ ಗ್ರೇಡಿಯೆಂಟನ್ನು ಮೇಂಟೈನ್ ಮಾಡೋದಂತೆ. ಫ್ಲೋಯಂ ಪ್ಯಾರೆನ್ಕೈಮಾ ಇವು ಹೇಗಿರುತ್ತಂತೆ, ಇಲಾಂಗೇಟೆಡ್ ಇರುತ್ತಂತೆ, ಜೊತೆಗೆ ಸಿಲಿಂಡ್ರಿಕಲ್ ಮತ್ತು ಟ್ಯಾಪ್ರಿಂಗ್ ಎಂಡ್ಸ್ ಇರುತ್ತಂತೆ. ಡೆನ್ಸ್ ಸೈಟೋಪ್ಲಾಸಮ್ ಇರುತ್ತಂತೆ. ಆ ಸೈಟೋಪ್ಲಾಸಮಲ್ಲಿ ನ್ಯೂಕ್ಲಿಯಸ್ ಪ್ರೆಸೆಂಟ್ ಇರುತ್ತಂತೆ. ಓಕೆ. ಸೆಲ್ ವಾಲ್ ಏನಂತೆ, ಥಿನ್ ಅಂತೆ. ಯಾವುದರಿಂದ ಆಗಿರುತ್ತಂತೆ? ಸೆಲ್ಯುಲೋಸಿಂದ ಆಗಿರುತ್ತಂತೆ. ಆಯಿತಾ? ಇದರ ಸೆಲ್ ವಾಲಲ್ಲಿ ಪಿಟ್ಸ್ ಇರುತ್ತಂತೆ, ಓಪನಿಂಗ್ಸ್ ಇರುತ್ತಂತೆ. ಅವು ಏನು ಮಾಡುತ್ತಂತೆ, ಎರಡು ಸೆಲ್ಲಿನ ಪ್ಲಾಸ್ಮೋಡೆಸ್ಮೆಟಲ್ ಕನೆಕ್ಷನನ್ನು ಎಕ್ಸಿಸ್ಟ್ ಮಾಡುತ್ತಂತೆ. ಈ ಫ್ಲೋಯಂ ಪ್ಯಾರೆನ್ಕೈಮಾ ಎಲ್ಲಿ ಅಬ್ಸೆಂಟ್ ಅಂತೆ, ಯೂಶ್ವಲಿ ಮೊನೊಕಾಟಲ್ ಅಬ್ಸೆಂಟ್ ಅಂತ ಹೇಳ್ತೀವಿ. ಅಂದರೆ ಇದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಡೈಕಾಟ್ ಅಂತೆ. ಇದರ ಮೇನ್ ಫಂಕ್ಷನ್ ಏನು, ಫುಡ್ಡನ್ನು ಸ್ಟೋರ್ ಮಾಡೋದು. ಯಾವ್ಯಾವುದನ್ನು? ಈ ರೆಸಿನ್ಸನ್ನು, ಲೇಟೆಕ್ಸನ್ನು, ಮ್ಯುಸಿಲೇಜನ್ನು ಸ್ಟೋರ್ ಮಾಡ್ಕೊಂಡು ಇಟ್ಕೊಳತ್ತಂತೆ. ಒಂದು ನೆನ್ಪಿಟ್ಕೊಳ್ಳಿ, ಸಿವ್ ಟ್ಯೂಬ್ ಇರ್ಬೋದು, ಕಂಪ್ಯಾನಿಯನ್ ಸೆಲ್ ಇರ್ಬೋದು, ಫ್ಲೋಯಂ ಪ್ಯಾರೆನ್ಕೈಮಾ ಇವು ಲೀವಿಂಗ್ ಕಂಪೋನೆಂಟ್ ಆಫ್ ಫ್ಲೋಯಮ್ ಅಂತೆ. ಇದರಲ್ಲಿ ಒಂದೇ ಒಂದು ಡೆಡ್ ಕಂಪೋನೆಂಟ್ ಇರುತ್ತೆ. ಅದು ಯಾವುದದ್ದು? ಬಾಸ್ಟ್ ಫೈಬರ್ ಅಥವಾ ಫ್ಲೋಯಂ ಫೈಬರ್. ಸ್ಕ್ಲೆರೆನ್ಕೈಮೆಟಸ್ ಫೈಬರ್ ಫ್ಲೋಯಮಲ್ಲಿ ಪ್ರೆಸೆಂಟ್ ಇದ್ದರೆ ಅವನ್ನು ನಾವು ಫ್ಲೋಯಂ ಫೈಬರ್ಸ್ ಅಂತ ಹೇಳ್ತೀವಿ. ಜನರಲ್ ಫಂಕ್ಷನ್ ಏನಂತೆ, ಮೆಕ್ಯಾನಿಕಲ್ ಸಪೋರ್ಟನ್ನು ಪ್ರೊವೈಡ್ ಮಾಡುತ್ತೆ ಮತ್ತು ಈ ಸಾಫ್ಟ್ ಟಿಶ್ಯೂನ ಪ್ರೊಟೆಕ್ಟ್ ಮಾಡುತ್ತೆ. ಜನರಲಿ ಅವು ಎಲ್ಲಿರುತ್ತಂತೆ, ಪ್ರೈಮರಿ ಫ್ಲೋಯಮಲ್ಲಿ ಅಬ್ಸೆಂಟ್ ಅಂತೆ. ಅಂದರೆ ಸೆಕೆಂಡರಿ ಫ್ಲೋಯಮಲ್ಲಿ ಮಾತ್ರ ಪ್ರೆಸೆಂಟ್ ಇರುತ್ತಂತೆ. ಆಯಿತಾ? ಇಲ್ಲೇನಂತ ಹೇಳ್ತೀವಿ, ಇಲಾಂಗೇಟೆಡ್ ಇರುತ್ತಂತೆ, ಅನ್ಬ್ರಾಂಚ್ಡ್ ಅಂತೆ. ಇಲಾಂಗೇಟೆಡ್ ಮತ್ತು ಅನ್ಬ್ರಾಂಚ್ಡ್ ಅಂತ ಹೇಳ್ತೀವಿ. ಜೊತೆಗೆ ಇಲ್ಲಿ ಪಾಯಿಂಟೆಡ್ ನೀಡಲ್ ಲೈಕ್ ಅಪೆಕ್ಸ್ ಇರುತ್ತಂತೆ. ಸೆಲ್ ವಾಲ್ ಏನಂತೆ, ಥಿಕ್ ಲಿಗ್ನಿಫೈಡ್ ಅಂತೆ. ಮ್ಯಾಚುರಿಟಿಯಲ್ಲಿ ಈ ಫೈಬರ್ಸಲ್ಲಿ ಏನಿರಲ್ಲ ಅಂತೆ, ಪ್ರೋಟೋಪ್ಲಾಸಮ್ ಇರಲ್ಲ ಅಂತೆ. ಅವು ಏನು ಅಂತೆ, ಡೆಡ್ ಅಂತೆ. ಈ ಫ್ಲೋಯಂ ಫೈಬರ್ಸ್ ಜೂಟಿಂದು, ಫ್ಲೆಕ್ಸಿಂದು, ಹೆಂಪಿಂದು ಕಮರ್ಷಿಯಲಿ ದುಡ್ಡಿಗೋಸ್ಕರ ಯೂಸ್ ಮಾಡ್ತೀವಂತೆ. ಜೂಟ್ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೆಣಬು ಅಂತ ಹೇಳಿದೀವಲ್ವ, ಗೋಣಿಚೀಲ, ಇವೆಲ್ಲ ಯಾವುದರಿಂದ ಅಂತೆ, ಈ ಫ್ಲೋಯಂ ಫೈಬರ್ಸಿಂದ ಫಾರ್ಮೇಷನ್ ಮಾಡ್ತೀವಂತೆ. ಅದನ್ನು ಇಕನಾಮಿಕಲಿ, ಕಮರ್ಷಿಯಲಿ ಯೂಸ್ ಮಾಡ್ತೀವಂತೆ. ಈಗ ನೋಡಿ, ಪ್ಲಾಂಟೇಶನ್ನ ಬ್ರಾಡ್ಲಿ ನಾವು ಎರಡು ಟೈಪಲ್ಲಿ ಕ್ಲಾಸಿಫೈಡ್ ಮಾಡ್ತೀವಿ, ಮೆರಿಸ್ಟಮ್ಯಾಟಿಕ್ ಮತ್ತು ಪರ್ಮನೆಂಟ್. ಮೆರಿಸ್ಟಮ್ಯಾಟಿಕಲ್ಲಿ ಅಪಿಕಲ್, ಇಂಟರ್ಕ್ಯಾಲರಿ ಮತ್ತು ಸೆಕೆಂಡರಿ, ಅಂದರೆ ಲ್ಯಾಟ್ರಲ್ ಮೆರಿಸ್ಟಮ್. ಪರ್ಮನೆಂಟಲ್ಲಿ ಸಿಂಪಲ್ ಮತ್ತು ಕಾಂಪ್ಲೆಕ್ಸ್. ಆಯಿತಾ? ಸಿಂಪಲಲ್ಲಿ ಪ್ಯಾರೆನ್ಕೈಮಾ, ಕಾಲೆನ್ಕೈಮಾ, ಸ್ಕ್ಲೆರೆನ್ಕೈಮಾ. ಕಾಂಪ್ಲೆಕ್ಸಲ್ಲಿ ಝೈಲಮ್ ಮತ್ತು ಫ್ಲೋಯಮ್. ಸೊ ಇವತ್ತು ನಾವು ಏನೇನು ಕಲ್ತಿದ್ದೀವಿ ಇಲ್ಲಿ, ಫಸ್ಟ್ ಅನಾಟಮಿ ಅಂದರೆ ಏನು, ನೆಕ್ಸ್ಟ್ ಪ್ಲ್ಯಾಂಟ್ ಅನಾಟಮಿ ಅಂದರೆ ಏನು,
ಹೌದಾ? ನೆಕ್ಸ್ಟ್ ಟಿಶ್ಯೂವಿನ ಡೆಫಿನೇಷನ್. ಪ್ಲ್ಯಾಂಟ್ ಟಿಶ್ಯೂಸ್ ಯಾವ್ಯಾವುದು? ಅದೇ ಮೆರಿಸ್ಟಮ್ಯಾಟಿಕ್ ಮತ್ತು ಪರ್ಮನೆಂಟ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ, ಪರ್ಮನೆಂಟ್ ಟಿಶ್ಯೂನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಸೊ ಇದು ಈ ವಿಡಿಯೋದ ಎಂಡ್. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.